ಹಿಂದಿ ಕ್ಲಾಸ್, ತೆಲುಗು ಕ್ಲಾಸ್ ಇದೆಯಾ? ಯಾರು ಕನ್ನಡ ಬರಲ್ಲ? ಯಾರಿಗೆ ಕನ್ನಡ ಅರ್ಥ ಆಗಲ್ಲ ಅವ್ರಿಗೆ ಬೇರೆ ಪ್ರವಚನ ಇರುತ್ತೆ, ಅರ್ಥ ಆಗೋದಿದ್ದರೆ ಇಲ್ಲೇ ಕೂತ್ಕೋಬೋದು. ಹರೇ ಕೃಷ್ಣ. ಎಲ್ಲರಿಗೂ ಪಿತೃಪಕ್ಷ ಮಾಸದಲ್ಲಿ ಭಾನುವಾರದ ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದ ದ್ವಿತೀಯ ಅಧ್ಯಾಯದಿಂದ ಶ್ಲೋಕ 8 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೊಮ್ಮೆ ಶ್ಲೋಕವನ್ನು ಹೇಳಿ. ಅಹಂ ಕಿಲ ಪುರಾಣಂತಂ ಪ್ರಜಾರ್ಥೋ ಭುವಿ ಮುಕ್ತಿದಂ ಅಪೂಜಯಂ ನ ಮೋಕ್ಷಾಯ ಮೋಹಿತೋ ದೇವಮಾಯಯ. ಅನುವಾದ ಹೇಳಿ. ಈ ಭೂಮಿಯ ಮೇಲೆ ಹಿಂದಿನ ಜನ್ಮವೊಂದರಲ್ಲಿ ಯಾರು ಮಾತ್ರವೇ ಮೋಕ್ಷವನ್ನು ನೀಡಬಲ್ಲನೋ ಆ ದೇವೋತ್ತಮ ಪರಮಪುರುಷನಾದ ಅನಂತನನ್ನು ಪೂಜಿಸಿದೆನು. ನನಗೆ ಒಂದು ಮಗುವಾಗಬೇಕೆಂಬ ಬಯಕೆ ಇದ್ದುದರಿಂದ ನಾನು ಮೋಕ್ಷಕ್ಕಾಗಿ ಪೂಜಿಸಲಿಲ್ಲ. ಹಾಗಾಗಿ ಭಗವಂತನ ಮಾಯಾಶಕ್ತಿಯಿಂದ ನಾನು ಭ್ರಮಿತನಾಗಿ ಬಿಟ್ಟೆನು. ನಾರದ ಮುನಿಗಳು ದ್ವಾರಕದಲ್ಲಿ ಬಂದಿದ್ದಾರೆ. ಭಗವಂತ ಕೃಷ್ಣ ಪರಮಾತ್ಮನ ನೇರ ದರ್ಶನ ಮಾಡುವಂತಹ ಅವಕಾಶ 5,000 ವರ್ಷಗಳ ಹಿಂದೆ ಎಲ್ಲರಿಗೂ ಭಗವಂತ ಪ್ರದಾನಿಸಿದ್ದ. ಅನೇಕ ಋಷಿಗಳು, ತಪಸ್ವಿಗಳು, ದೇವಾಂದೇವತೆಗಳು ಎಲ್ಲರೂ ಕೂಡ ಭಗವಂತ ದರ್ಶನ ಮಾಡೋಕ್ಕೆ ಬರ್ತಾಯಿದ್ರು. ಬ್ರಹ್ಮನ ಒಂದು ದಿವಸದಲ್ಲಿ, ಒಂದು ಸಮಯದಲ್ಲಿ ಮಾತ್ರ ಭಗವಂತ ಪ್ರಕಟನಾಗ್ತಾನೆ. ಬೇರೆ ಸಮಯದಲ್ಲಿ ದೇವತೆಗಳು ಕೂಡ ಭಗವಂತ ಕೃಷ್ಣ ಕಾಣೋದಿಲ್ಲ. ಹಾಗೆ ನಾರದ ಮುನಿಗಳು ಕೂಡ ಬಂದು ಭಗವಂತನ ಆರಾಧನೆ ಮಾಡುವುದು, ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಆದರೆ ದುರಾದೃಷ್ಟವಾದ ಆ ಸಮಯದಲ್ಲಿ ಸಣ್ಣ ಬಾಲಕರು, ಯದುವಂಶದ ಬಾಲಕರು ಚೇಷ್ಟೆ ಆಡಿ ಋಷಿಗಳಿಂದ ಶಾಪಗ್ರಸ್ತರಾಗುತ್ತಾರೆ. ಅನಂತರ ಎಲ್ಲರಿಗೂ ಈ ವಿಷಯ ತಿಳಿದು ತುಂಬ ದುಃಖಿತರಾಗ್ತಾರೆ. ಹಾಗೆ ವಸುದೇವನು ಕೂಡ ಈಗ ಅರ್ಥ ಆಗುತ್ತೆ. ಇನ್ನು ಕೆಲವೇ ಸಮಯದಲ್ಲಿ ಯದುವಂಶ ಅದೃಶ್ಯವಾಗುತ್ತೆ. ಜೊತೆಯಲ್ಲಿ ಕೃಷ್ಣ ಪರಮಾತ್ಮನು ಕೂಡ ತನ್ನ ಲೀಲೆಗಳನ್ನು ಪೂರ್ಣಗೊಳಿಸುತ್ತಾನೆ. ಆದ್ದರಿಂದ ವಸುದೇವ ನಾರದ ಮುನಿಗಳು ಬಂದಿರುವಂತಹ ಸದಾವಕಾಶನ ಉಪಯೋಗ ಮಾಡಿಕೊಂಡು ತನ್ನ ಅರಮನೆಗೆ ಸ್ವಾಗತ ಮಾಡಿ ಅವರಿಗೆ ತಕ್ಕ ಪೂಜೆಯನ್ನು ಸಮರ್ಪಿಸಿ ಗುಣಗಾನವನ್ನು ಮಾಡಿ ಅವರಿಂದ ತನ್ನ ಮುಂದಿನ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗವಾಗುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಹಾಗೂ ಜೊತೆಯಲ್ಲಿ ತನಗೆ ತಿಳಿದ ಹಾಗೆ ಏನು ಸರಿ ಮಾಡಿದೆ, ಏನು ತಪ್ಪು ಮಾಡಿದೆ ಅಂತ ವಿಷಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಏನಿತ್ತು ಇನ್ನೆಲ್ಲ ಇಲ್ಲಿ ತನಕ ಕೇಳಿದ. ವಸುದೇವ ಪ್ರಕಟ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಪ್ರಕಟವಾದಾಗ ವಸುದೇವ ಹಾಗೂ ದೇವಕಿ ಇಬ್ಬರು ಕೂಡ ಕಾರಾಗೃಹದಲ್ಲಿದ್ದರು. ಹಾಗೂ ಭಗವಂತ ಪ್ರಕಟನಾದಾಗ ಚತುರ್ಭುಜ ರೂಪದಲ್ಲಿ ಪ್ರಕಟನಾದ, ಶಂಖಚಕ್ರ ಗದಾಪದ್ಮಧಾರಿಯಾಗಿ. ಹಾಗೂ ವಸುದೇವನಿಗೆ ಹೇಳಿದ, ನೀವಿಬ್ಬರೂ ಕೂಡ ವಸುದೇವ ದೇವಕಿ ಪೂರ್ವದಲ್ಲಿ ಅಖಂಡವಾಗಿ ತಪಸ್ಯ ಮಾಡಿ ನಾನು ಪ್ರಕಟನಾದಾಗ ನಾನು ನಿಮ್ಮ ಮಗುವಾಗಬೇಕು ಎಂದು ನೀವು ಪ್ರಾರ್ಥಿಸಿದಿರಿ. ಆದ್ದರಿಂದ
3 ಯುಗಗಳಲ್ಲಿ ಮೊದಲು ಕೃಷ್ಣಗರ್ಭನಾಗಿ ಪ್ರಕಟನಾದೆ, 2ನೇ ಯುಗದಲ್ಲಿ ವಾಮನ ದೇವನಾಗಿ ಪ್ರಕಟನಾದೆ, ಹಾಗೂ ಈಗ ನಾನು ಕೃಷ್ಣನಾಗಿ ನಿಮ್ಮ ಮಗುವಾಗಿ ಪ್ರಕಟವಾಗಿದ್ದೇನೆ ಅನ್ನುವಂತಹ ಸತ್ಯವನ್ನು ಭಗವಂತ ವಸುದೇವನಿಗೆ ದೇವಕಿಗೆ ತಿಳಿಸ್ತಾರೆ. ಈಗ ವಸುದೇವ ಯೋಚನೆ ಮಾಡ್ತಾ ಇದ್ದಾನೆ, ವರ ಪಡ್ಕೊಂಡೆ, ಆದರೆ ಯಾಕೋ ಅದು ವರ ಸರಿ ಇಲ್ಲ ಅಂತ ಈಗ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮೋಕ್ಷವನ್ನು ಕೊಡುವಂತಹ ಭಗವಂತ, ಯಾವುದೇ 33 ಕೋಟಿ ದೇವಾನುದೇವತೆಗಳಲ್ಲಿ ಮೋಕ್ಷ ಕೊಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಹೇಗೋ ಅಖಂಡವಾಗಿ ತಪಸ್ಸೆ ಮಾಡಿದೆ, ಆದ್ದರಿಂದ ಭಗವಂತನೂ ಕೂಡ ತೃಪ್ತನಾಗಿ ಪ್ರಕಟವಾದಾಗ ನನಗೆ ಮೋಕ್ಷ ಕೊಡು ಅನ್ನುವಂಥ ಪ್ರಾರ್ಥನೆ ಮಾಡಿದೆ, ನನಗೆ ಮಗು ಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಈಗ ಕೃಷ್ಣ ಪರಮಾತ್ಮ ಭಗವಂತನಾಗಿ ಬಂದಿದ್ದಾನೆ, ಮಗುವಾಗಿ ಬಂದಿದ್ದಾನೆ, ಆದರೆ ಈಗ ಅವನು ಅದೃಶ್ಯನಾಗ್ತಾನೆ. ಅದರಿಂದ ಅದೃಶ್ಯನಾದಾಗ ನನ್ನ ಗತಿ ಏನು? ಒಂದು, ಅವನು ಅದೃಶ್ಯ ಆಗುವಂತಹ ಒಂದು ದೃಶ್ಯ ನಾನು ನೋಡಬೇಕಾಗುತ್ತೆ, ಮತ್ತೆ ಪುನಃ ವಿರಹವನ್ನು ಸಹಿಸಬೇಕಾಗುತ್ತೆ, ಹಾಗೂ ಮತ್ತೆ ನಾನು ಮುಂದೆ ಏನು ಮಾಡಬೇಕು? ಹೀಗೆಲ್ಲ ಚಿಂತನೆ ಮಾಡ್ತಾ ಅವನು ದುಃಖಿತನಾಗಿ ಈ ಪ್ರಶ್ನೆಯನ್ನು ಪ್ರಕಟ ಮಾಡ್ತಾ ಇದ್ದಾನೆ ನಾರದ ಮುನಿಗಳ ಮುಂದೆ. ಇಲ್ಲಿ ಉಪಯೋಗಿಸಿರುವ ಪದ ವಸುದೇವನು ಹೇಳ್ತಾ ಇದ್ದಾನೆ, ಅಹಂ ಕಿಲ ಪುರಾಣಂತಂ ಪ್ರಜಾರ್ಥೋ ಭುವಿ ಮುಕ್ತಿದಂ. ಮುಕ್ತಿ ಕೊಡುವಂತಹ ಭಗವಂತ ಬಂದಿದ್ದ, ಆದರೆ ಪ್ರಜಾರ್ಥಂ, ಮಕ್ಕಳ ಒಂದು ಆಸೆಯಿಂದ ಮುಕ್ತಿಯನ್ನು ಕೇಳದೆ ಹೋದೆ, ಅವಕಾಶ ತಪ್ಪಿ ಹೋಯಿತು. ಭಾರತದಲ್ಲಿ ಸಾಮಾನ್ಯವಾಗಿ ಮುಕ್ತಿ ಅನ್ನುವಂತಹ ಪದ ಎಲ್ಲರೂ ಕೂಡ ಕೇಳಿರ್ತೀವಿ. ಜನ ಹೇಳ್ತಾ ಇರ್ತಾರೆ, ಮೋಕ್ಷ, ಮುಕ್ತಿ ಪಡಿಬೇಕು. ಯಾರು ಸಂಪೂರ್ಣವಾಗಿ ಭಕ್ತಿ ಸೇವೆ ಮಾಡ್ತಾರೋ ಅಥವಾ ಹಾಗೆಯೇ ಪೂಜೆ ಮಾಡ್ತಾರೋ ಸಾಮಾನ್ಯವಾಗಿ ಜನರು ಈ ಪದವನ್ನು ಉಪಯೋಗ ಮಾಡ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಅಷ್ಟು ತಿಳಿದಿಲ್ಲ, ಯಾಕಂದರೆ ಅವರಿಗೆ ಭಗವಂತ ಅನ್ನೋದು ಗೊತ್ತಿಲ್ಲ, ಬೇರೆ ಬೇರೆ ಲೋಕಗಳಿದೆ ಅಂತ ಗೊತ್ತಿಲ್ಲ. ಆದರೆ ಭಾರತದಲ್ಲಿ ಇದೆಲ್ಲ ತಿಳಿದಂತಹ ಪೂರ್ವಜರು ಹೇಗೋ ನನಗೆ ತೀರ್ಥಯಾತ್ರೆ ಕರ್ಕೊಂಡು ಹೋಗಿ, ತೀರ್ಥಯಾತ್ರೆಗೆ ಹೋದರೆ ಮೋಕ್ಷ ಪ್ರಧಾನವಾಗುತ್ತೆ, ಯಾವುದೋ ವ್ರತಗಳನ್ನು ಮಾಡಿದ್ರೆ ಅದರಿಂದ ಮೋಕ್ಷ ಪ್ರಧಾನವಾಗುತ್ತೆ ಅನ್ನುವಂಥ ಮಾತನ್ನು ಸಹಜವಾಗಿ ಮಾತಾಡ್ತಾರೆ. ಆದರೆ ಈ ಮೋಕ್ಷ ಅನ್ನುವಂಥ ಪದಕ್ಕೆ ಹಲವು ರೀತಿಯ ಅರ್ಥಗಳಿದೆ. ಜನರು ಮುಕ್ತಿ ಅನ್ನುವಂಥ ಪದ ಉಪಯೋಗ ಮಾಡಿದ್ರೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯ ಆಸೆಗಳಿವೆ. ಒಬ್ಬನ ಪ್ರಕಾರ ಮುಕ್ತಿ ಅಂದರೆ ಬೇರೆಯೇ ಇರಬಹುದು, ಇನ್ನೊಬ್ಬನ ಪ್ರಕಾರ ಮುಕ್ತಿ ಅಂದರೆ ಬೇರೆ ಇರಬಹುದು. ಇವಾಗ ಆಡು ಮಾತುಗಳಲ್ಲಿ ಮಕ್ಕಳು ಶಾಲೆಗೆ ಹೋದಾಗ ಹೆಂಗೋ ತಂದೆ ತಾಯಿರ ಒತ್ತಡದಿಂದ ಶಾಲೆಗೆ ಹೋಗಿರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೇಗೋ ಒದ್ದಾಡಿ ಬೇರೆ ಬೇರೆ ಟೀಚರ್ಗಳಿಂದ ಬೈಸ್ಕೊಂಡು ಮಾಡಿಕೊಂಡು ಸಾಯಂಕಾಲ ಯಾವಾಗ ಗಂಟೆ ಬಾರಿಸುತ್ತೆ ಆವಾಗ ಮನೆಗೆ ಖುಷಿಯಿಂದ ಓಡ್ತಾರೆ. ಅವ್ರಿಗನ್ಸುತ್ತೆ ಮುಕ್ತಿ ಸಿಕ್ತಪ್ಪ, ಟೀಚರ್ಗಳ ಕಾಟ, ಈಗ ಹೋಮ್ವರ್ಕು, ಕ್ಲಾಸ್ ವರ್ಕು ಅಂತ. ಮಕ್ಕಳ ಆಡುವಂತಹ ಮಾತುಗಳಲ್ಲಿ ಮುಕ್ತಿ ಅಂದರೆ ಶಾಲೆಯಿಂದ ಬಿಡುಗಡೆ. 10th ಮುಗಿಸಿದ ಕೆಲವು ಮಕ್ಕಳು ಕೂಡ ಹೆಂಗೋ ಮುಕ್ತಿ ಸಾಧ್ಯ, ಸ್ಕೂಲ್ನ ಟೀಚರ್ಗಳ ಕಾಟಗಳಿಂದ ಮುಕ್ತಿ ಆಯ್ತು, ಇವಾಗ ನಾನು ಫ್ರೀ ಆಗಿಬಿಟ್ಟೆ, ಫ್ರೀ ಬರ್ಡ್, ಕಲರ್ ಡ್ರೆಸ್ ಹಾಕೋಬೋದು, ಸುತ್ತಾಡ್ಬೋದು, ಬೈಕಲ್ಲಿ ಸುತ್ತಾಡ್ಬೋದು, ಕಾರಣ ಮುಕ್ತಿ. ಕೆಲವೊಮ್ಮೆ ಮನೆಯಲ್ಲೂ ಕೂಡ ಮಕ್ಕಳು ತಂದೆ ಹೊರಗೋದ್ರೆ ಅದು ಅವ್ರಿಗೆ ಮುಕ್ತಿ. ತಂದೆ ಇದ್ದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಏನು ಮಾಡಲಿಕ್ಕಾಗಲ್ಲ. ತಂದೆ ಆಚೆಗೆ ಹೋದರು ಅಂದ ತಕ್ಷಣ ಟಿ ವಿ ನೋಡೋದು, ಹೊರಳಾಡೋದು, ಫ್ರೆಂಡ್ ಜೊತೆ ಮಾತಾಡೋದು. ತಾಯಿ ಅಷ್ಟು ಸ್ಟ್ರಿಕ್ಟ್ ಇರಲ್ಲ, ತಾಯಿ ಬೈದರೂ ಕೂಡ
ಹಿಂಗೆ ಇವರೇ ಬೈದು ಕೂಡ ಅವ್ರನ್ನ ಸರಿಸ್ಕೊಂಡ್ಬಿಡ್ತಾರೆ. ತಂದೆ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ತಂದೆ ಆಚೆ ಹೋದ ತಕ್ಷಣ ಅವ್ರಿಗೆ ಒಂದು ರೀತಿ ಮುಕ್ತಿ ಥರ. ಕೆಲವು ಸೊಸೆಯಂದಿರಿಗೂ ಕೂಡ ಮುಕ್ತಿ ಇರುತ್ತೆ. ಅತ್ತೆ ಬಂದಿರ್ತಾಳೆ, 1 ತಿಂಗಳು ಅಥವಾ 1 ವರ್ಷ ಇದ್ದರೆ ಯಾವಾಗ ಹೋಗ್ತಾರೋ ಅಂತ ಕಾಯ್ತಾ ಇರ್ತಾರೆ. ಆಗ ಅವರು ಹೋದರು, ಹಬ್ಬ ಮುಕ್ತಿ ಸಿಕ್ತು. ಹೀಗೆ ಬೇರೆ ಬೇರೆ ಜನರಿಗೆ, ಕೆಲವರಿಗೆ ಕಾಯಿಲೆಗಳು ಬಂದಿರುತ್ತೆ, ಸುಮಾರು ವರ್ಷ ಹಾಸ್ಪಿಟಲ್ ಇರ್ತಾರೆ, ತಿಂಗಳಲ್ಲಿ ಹಾಸ್ಪಿಟಲ್ ಇರುತ್ತೆ, ತುಂಬ ವೇದನೆ ಇರುತ್ತೆ. ಹೆಂಗೋ ಅದು ಗುಣ ಆದರೆ ಹೆಂಗೋ ಅದರಿಂದ ಮುಕ್ತಿ ಆಯ್ತಲ್ಲಪ್ಪ ಅಂತ ಖುಷಿ. ಕೆಲವರಿಗೆ ಬಾಡಿಗೆ ಮನೇಲಿ ಇದ್ದು ಅಲ್ಲಿ ಸಂಕಟ, ಮನೆ ಓನರಿಂದ ನಾನಾ ರೀತಿಯಲ್ಲಿ ಕಿರುಕುಳಗಳು, ನೀರು ಕೊಡಲ್ಲ, ನೀರು ಬಿಡಲ್ಲ, ಅದಿಲ್ಲ, ಹಿಂಗೆ ಏನೇನೋ ಮಾಡ್ತಾ ಇರ್ತಾರೆ. ಹೆಂಗೋ ಒಂದು ಸ್ವಂತವಾಗಿ ಮನೆ ಮಾಡ್ಕೊಂಬಿಟ್ಟು ಅಲ್ಲಿಗೆ ಹೋದ ತಕ್ಷಣ ಅವ್ರಿಗೆ ತುಂಬ ಖುಷಿ. ಭಗವಂತನೇ ಸಿಕ್ಕಿದಾಗ ಆಗ್ಬಿಟ್ಟೆ, ಸ್ವಂತ ಮನೆ ಇದೆ ಅಲ್ಲ, ಬಾಡಿಗೆ ಮನೆಯಿಂದ ಮುಕ್ತಿ ಆಯಿತು. ಸೊ ಇದು ಆಡು ಮಾತುಗಳಲ್ಲಿ ಮುಕ್ತಿ. ಇನ್ನು ಕೆಲವರು ಹೆಂಗೋ ಈ ಜಗತ್ತಿನಿಂದ ಬಿಟ್ಟು ಊರ್ಧ ಲೋಕಗಳಿಗೆ ಹೋದರೆ, ಸ್ವರ್ಗ ಲೋಕಕ್ಕೆ ಹೋದರೆ, ಸೊ ಇಲ್ಲೇ ಕೆಲಸ ಮಾಡುವಂಥವರು ಅವರು ಕೂಡ ಭಾರತದಿಂದ ಅಮೇರಿಕಾಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿಬಿಟ್ರೆ ಅವ್ರಿಗೆ ಗ್ರೀನ್ ಕಾರ್ಡ್ ಸಿಗುತ್ತೆ, ಪರ್ಮನೆಂಟ್ ಸಿಟಿಸನ್ಶಿಪ್ ಸಿಕ್ಬಿಟ್ರೆ ಅವರಿಗೆ ಮುಕ್ತಿ. ಇದು ಲೌಕಿಕ ಜನರ ದೃಷ್ಟಿಯಿಂದ ಮುಕ್ತಿ ಅಂತ ಹೇಳಿದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂಥದ್ದು. ಕಷ್ಟಗಳು ಅದರಿಂದ ಸ್ವಲ್ಪ ಬಿಡುಗಡೆ ಆದ ತಕ್ಷಣ ಅವ್ರಿಗೆ ಅದು ಮುಕ್ತಿ ಅಂತ ಅನಿಸುತ್ತೆ. ಆದರೆ ಆಧ್ಯಾತ್ಮಿಕ ಚಿಂತಕರಲ್ಲಿ ಇದಕ್ಕೆ ಮತ್ತೆ ಪುನಃ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಕೆಲವರು ಜ್ಞಾನಿಗಳಿರ್ತಾರೆ, ಕೆಲವರು ಯೋಗಿಗಳಿರ್ತಾರೆ, ಕೆಲವರು ಭಕ್ತರಿರ್ತಾರೆ. ಜ್ಞಾನಿಯಾದಂಥವನು ಅವನು ಈ ಭೌತಿಕ ಜಗತ್ತಿನ ಸಕಲ ವಿಷಯಗಳಿಂದ ತುಂಬ ದುಃಖಿತನಾಗಿ ಈ ಲೌಕಿಕ ಜಗತ್ತನ್ನು ತ್ಯಾಗ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇರ್ತಾನೆ. ಅದರಿಂದ ಅವನ ಉದ್ದೇಶ, ನಾನು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕು, ಇಲ್ಲಿಂದ ಮುಕ್ತನಾಗಿ ನಾನು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕು. ಸೊ ಜ್ಞಾನಿಗೆ ಮುಕ್ತಿ ಅಂತ ಹೇಳಿದ್ರೆ ಬ್ರಹ್ಮಜ್ಯೋತಿ, ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಅವನಿಗೆ ಮುಕ್ತಿ. ಯೋಗಿಗೆ ಅವನು ಕೂಡ ಅಷ್ಟಾಂಗ ಯೋಗಗಳನ್ನು ಮಾಡ್ತಾ ಅನೇಕ ವರ್ಷಗಳು ತಪಸ್ಸೆ ಮಾಡ್ತಾ ತನ್ನ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುವುದು ಅವನಿಗೆ ಮುಕ್ತಿ. ಶುದ್ಧವಾದ ಭಕ್ತರಿಗೆ ಭಗವಂತನ ಸತತವಾದ ಸೇವೆಯಲ್ಲಿ ತೊಡಗುವಂತಹದ್ದು, ಗುರುಗಳ ಸೇವೆಯಲ್ಲಿ ತೊಡಗುವಂತಹದ್ದು, ಇದು ಅವರಿಗೆ ಮುಕ್ತಿ. ಅಂದರೆ ಭಗವಂತನ ದರ್ಶನ, ಭಗವಂತನ ನೇರವಾಗಿ ದರ್ಶನ ಪಡೆಯುವುದೇ ಅದು ದೊಡ್ಡ ಮುಕ್ತಿ. ಆ ಭಗವಂತನ ದರ್ಶನ ಪಡೆದ ಮೇಲೆ ಅಲ್ಲಿ ಮುಕ್ತಿಯಲ್ಲೂ ಕೂಡ ನಾನಾ ಹಂತಗಳಿದೆ. ಸಾಯುಜ್ಯ ಮುಕ್ತಿ, ಸಾರ್ಷ್ಟಿ ಮುಕ್ತಿ, ಸಾರೂಪ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ. ಸಾಯುಜ್ಯ ಅಂತ ಹೇಳಿದರೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗೋದು. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನಿರಾಕಾರವಾದಿಗಳು ವೈರಾಗ್ಯ ಬೆಳೆಸ್ಕೊಂಡು ಆ ನಿರಾಕಾರ ಜ್ಯೋತಿಯಲ್ಲಿ ಹೋದರೂ ಕೂಡ ಅಲ್ಲಿ ಸತತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಕೋಟ್ಯಾಂತರ ವರ್ಷಗಳ ನಂತರ ಮತ್ತೆ ಪುನಃ ಅವರು ನಿರಾಕಾರ ಜ್ಯೋತಿಯಿಂದ ಕೆಳಗೆ ಬೀಳ್ತಾರೆ. ಅದು ಕೂಡ ಶಾಶ್ವತ ಅಲ್ಲ. ಆದ್ದರಿಂದ ಸಾಕಾರವಾದಿಗಳು ಈ ಸಾಯುಜ್ಯ ಮುಕ್ತಿಯನ್ನು ಅಪೇಕ್ಷೆ ಪಡುವುದಿಲ್ಲ, ಅದು ನರಕಕ್ಕೆ ಸಮಾನ. ಇಂದ ಅವರು ಭಗವಂತನ ರೂಪವನ್ನು ಆರಾಧನೆ ಮಾಡ್ತಾರೆ. ಸಾಕಾರವಾದಿಗಳು ಭಗವಂತನ ಲೋಕ, ವೈಕುಂಠ ಲೋಕನ ಪ್ರವೇಶ ಮಾಡಬೇಕು ಅಂತ. ವೈಕುಂಠ ಲೋಕಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ನಾನಾ ಹಂತಗಳಿದೆ. ಸಾಲೋಕ್ಯ ಮುಕ್ತಿ, ವೈಕುಂಠ ಲೋಕ ಪ್ರವೇಶ ಮಾಡ್ತಾರೆ, ವೈಕುಂಠ ಲೋಕದಿಂದ ಕೆಳಗೆ ಬೀಳೋದಿಲ್ಲ. ಭಗವಂತ ಹೇಳಿದ್ದಾನೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆದರೆ ಲೋಕಕ್ಕೆ ಹೋದರೆ ಭಗವಂತ ಅವ್ರಿಗೆ ಕಾಣಿಸ್ಬೇಕು ಅಂತಿಲ್ಲ. ಯಾವ ರೀತಿಯಲ್ಲಿ
ಜೈಲಿಂದ ಬಿಡುಗಡೆ ಆದಂತಹ ಜನ ದೇಶದಲ್ಲಿ ಎಲ್ಲೋ ಇರ್ತಾರೆ. ಆದರೆ ಎಲ್ಲರಿಗೂ ಕೂಡ ಪ್ರಧಾನಮಂತ್ರಿ ಕಾಣಿಸೋದಿಲ್ಲ. ದೇಶಕ್ಕೆ ಪ್ರಧಾನಮಂತ್ರಿ ಇದ್ದಾನೆ, ಆದರೆ ಎಲ್ಲ ಪ್ರಜೆಗಳಿಗೂ ಪ್ರಧಾನಮಂತ್ರಿ ನೇರವಾಗಿ ಸಿಗೋದಿಲ್ಲ. ದೇಶದಲ್ಲಿದ್ದಾರೆ, ಪ್ರಧಾನಮಂತ್ರಿನ ಭೇಟಿಯಾಗುವಂಥ ಅವಕಾಶ ಇಲ್ಲ. ಹಾಗೆಯೇ ಸಾಲೋಕ್ಯ ಮುಕ್ತಿ ಸಿಕ್ಕಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ, ವೈಕುಂಠದಲ್ಲಿ ಭಗವಂತನ ದರ್ಶನ ಅವ್ರಿಗೆ ಆಗೋದಿಲ್ಲ, ಇರ್ತಾರೆ ಅಷ್ಟೆ. ಇನ್ನು ಸಾರೂಪ್ಯ ಮುಕ್ತಿ, ಸಾರೂಪ್ಯ ಅಂದರೆ ಭಗವಂತನ ಹಾಗೆ ರೂಪ, ಭಗವಂತನ ಚತುರ್ಭುಜ ರೂಪ, ಶಂಖ ಚಕ್ರ ಗದಾ ಪದ್ಮ. ಅನೇಕ ಕಥೆಗಳಲ್ಲಿ ಕೇಳಿದ್ದೀವಿ, ಹೇಗೆ ಜಯ ವಿಜಯ ಬರ್ತಾರೆ, ದ್ವಾರಪಾಲಕರು ಬಂದಾಗ ಅವ್ರದ್ದು ಕೂಡ ನೀಲ ವರ್ಣ, ನೀಲ ಮೇಘದ ವರ್ಣ ಇದೆ. ಅಜಾಮಿಲನ ಕಥೆಯಲ್ಲಿ ಕಂಡು ಬರ್ತದೆ. ಅಜಾಮಿಲ ಕಾಣ್ತಾನೆ ಸುಂದರವಾದಂತಹ ರೂಪ, ಶಂಖಚಕ್ರ ಗದಾಪದ್ಮ ಅವರು ಕೂಡ ಹಿಡಿದಿದ್ದಾರೆ. ಅವರ ಕೊಳ್ಳಲ್ಲೂ ಕೂಡ ಮಾಲೆಗಳಿದೆ, ಮುಕುಟಗಳಿದೆ, ಚಿನ್ನದ ಕಿರೀಟಗಳು ಕಂಗೊಳಿಸುತ್ತಿವೆ. ಹೀಗೆ ಭಗವಂತನ ಹಾಗೆ ರೂಪವನ್ನು ಕೂಡ ಅವರು ಪಡಿತಾರೆ. ಇದು ಸಾರೂಪ್ಯ ಮುಕ್ತಿ. ಸಾರ್ಷ್ಟಿ, ಭಗವಂತನ ಹಾಗೆ ಐಶ್ವರ್ಯವನ್ನು ಪಡೆದಿರುವಂಥದ್ದು. ಚಿಂತಾಮಣಿ ಪ್ರಕಾರ ಸದ್ಮಶು ಕಲ್ಪವೃಕ್ಷ. ಈ ಲೌಕಿಕ ಜಗತ್ತಲ್ಲೂ ಕೂಡ ಭಗವಂತ ಪ್ರಕಟನಾಗಿರಬೇಕಾದ್ರೆ ದ್ವಾರಕೆಯಲ್ಲಿ ಎಲ್ಲರಿಗೂ ಚಿನ್ನದ ಅರಮನೆಗಳಿತ್ತು. 16,108 ರಾಣಿಯರಿಗೆ ಎಲ್ಲರಿಗೂ ಕೂಡ ಚಿನ್ನದ ಅರಮನೆಗಳು. ಎಲ್ಲ ಯದುವಂಶದವರು ಕೂಡ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ವೈಭವದಿಂದ ಅರಮನೆಗಳಿತ್ತು. ಹಾಗೆ ವೈಕುಂಠ ಲೋಕಕ್ಕೆ ಹೋದರೂ ಕೂಡ ಆ ಸಾರ್ಷ್ಟಿ ಮುಕ್ತಿಯನ್ನು ಪಡೆದಂಥವರು ವೈಕುಂಠ ಲೋಕದಲ್ಲಿ ಚಿಂತಾಮಣಿ ಅರಮನೆಗಳಲ್ಲಿರ್ತಾರೆ. ವೈಭವ, ಐಶ್ವರ್ಯದ ವೈಭವದಲ್ಲಿ ಅವರು ಮೆರೀತಾರೆ. ಇನ್ನೊಂದು ಸಾಮೀಪ್ಯ, ಭಗವಂತನ ಸನ್ನಿಹಿತದಲ್ಲಿ ಭಗವಂತನ ಸೇವೆಯಲ್ಲಿರುವಂಥವರು. ಇದು ಪರಿಪೂರ್ಣವಾದಂತಹ ಮುಕ್ತಿ. ಭಗವಂತನ ನೇರವಾಗಿ ಸೇವೆ ಮಾಡುವಂಥ ಅವಕಾಶ ಸಿಗುವಂಥದ್ದು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಭಗವಂತನ ಸೇವೆಯಲ್ಲಿ ತೊಡಗುವಂತಹದ್ದು ಇದು ಶುದ್ಧವಾದ ಭಕ್ತರು ಬಯಸುವಂತಹ ಒಂದು ಮುಕ್ತಿ. ಭಗವಂತನ ನಿರತವಾದ ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಶರಣಾಗತಿಯನ್ನು ಪಡ್ಕೋಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ವರ್ಣಿಸಿದ್ದಾನೆ. ಮಾಮೇಕಂ, ನನಗೊಬ್ಬನಿಗೆ ಶರಣಾಗಬೇಕು ಅಂತ. ಅರೆ, ಜನರಿಗೆ ಶರಣಾಗತಿ ಅನ್ನುವಂಥ ಶಬ್ದ ಕೇಳಿದಾಗಲೂ ಕೂಡ ಕೆಲವೊಮ್ಮೆ ಭಯ ಆಗತ್ತೆ. ಯಾಕೆಂದರೆ ಈ ಲೋಕದಲ್ಲಿ ಶರಣಾಗತಿ ಅಂತ ಹೇಳಿದ್ರೆ ದೌರ್ಜನ್ಯ. ಕಂಪನಿಗೆ ಹೋದರೆ ಅಲ್ಲಿ ಬಾಸ್ ಅಪೇಕ್ಷೆ ಪಡ್ತಾನೆ, ಎಲ್ಲ ಕೆಲಸದವರು ನನಗೆ ಶರಣಾಗಿರಬೇಕು ಅಂತ. ಅಂದರೆ ಬಾಸ್ ಹೇಳ್ದಂಗೆ ಕೆಲಸಗಾರರು ಎಲ್ಲ ಕೆಲಸಗಳನ್ನು ಮಾಡಬೇಕು. ಅರೆ, ಬಾಸ್ ಏನು ಮಾಡ್ತಾನೆ, ಸಿಕ್ಕಂಥ ಅವಕಾಶದಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾನೆ. ಕೆಲಸ ಮಾಡಿದಷ್ಟು ಇನ್ನೂ ಜಾಸ್ತಿ ಕೆಲಸ ಕೊಡ್ತಾನೆ. ಆದರೆ ತಾನು ಆರಾಮಾಗಿ ಕೂತ್ಕೋತಾನೆ, ಆರಾಮಾಗಿ ಮರಿತಾನೆ, ಹಣ ಜಾಸ್ತಿ ಜಾಸ್ತಿ ಲಾಭಗಳನ್ನು ಪಡ್ಕೋತಾನೆ. ಕೆಲಸವರಿಂದ ಕಡಿಮೆಗೆ ಕೆಲಸ ಮಾಡಿಕೊಂಡು, ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡ್ಕೊಂಡು ಇನ್ನೂ ಹೇಗೆ ನಾನು ಜಾಸ್ತಿ 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 ಹಣ ಮಾಡ್ಕೋಬೋದು ಅಂತ ಹೇಳಿ ಅವನು ಪ್ರಯತ್ನ ಮಾಡ್ತಾನೆ. ಮನೆಯಲ್ಲೂ ಕೂಡ ಅಷ್ಟೇ, ಕೆಲವೊಮ್ಮೆ ಅತ್ತೆ ಮಾವ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ತಮ್ಮ ಸ್ವಾರ್ಥಕ್ಕೋಸ್ಕರ ಮಿಕ್ಕಿದ ಪರಿವಾರ ಸದಸ್ಯರ ಮೇಲೆ ದೌರ್ಜನ್ಯ ಮಾಡ್ತಾರೆ. ತಾನು ಸುಖವಾಗಿರಬೇಕು, ತಾನು ಸುಖವಾಗಿದ್ದರೆ ಇವರೆಲ್ಲರೂ ಒಳ್ಳೆಯವರು, ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಬೈಯಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಭಗವಂತನಿಗೆ ಶರಣ ಆದರೆ ಭಗವಂತನೂ ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾನೆ ಅನ್ನುವಂಥ ಭಯ ಅನೇಕರಿಗೆ ಸಂಶಯ ಬರುತ್ತೆ. ಅದರಿಂದ ಭಗವಂತನಿಗೆ ಶರಣಾಗತಿ ಹೋಗೋದು ಅಂತ ಹೇಳಿದರೆ ಬೇಡ. ನಾವು ಬರೀ ಬಿಸ್ನೆಸ್ ಮಾಡೋಣ ಸಾಕು. ಭಗವಂತನ ನಾವು ಬಿಸ್ನೆಸ್ ಮಾಡೋಣ. ಯಾವ ರೀತಿ ಬಿಸ್ನೆಸ್? ಯಾವ ಬಿಸ್ನೆಸ್ ಮಾಡ್ತೀರಾ ಭಗವಂತನ ಜೊತೆ?
ಏನು ಮಾಡ್ತೀರಾ? ನಿಮಗೊಂದು ಅರ್ಚನೆ ಮಾಡಿಸ್ತೀನಪ್ಪ, 10 ರೂಪಾಯಿ ಅರ್ಚನೆ ಮಾಡಿಸ್ಬಿಟ್ಟು ನನಗೆ 1 ಕೋಟಿ ಲಾಭ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀರ, ಅಭಿಷೇಕ ಮಾಡ್ತೀರಾ ಅಥವಾ ಇನ್ನೇನೋ ಮಾಡ್ತೀರಾ? ನಾನು ಸ್ವಲ್ಪ ಕೊಡ್ತೀನಿ, ನನಗೆ ಅನಂತವಾಗಿ ನೀನು ಕೊಡಬೇಕು. ಇದು ಭಗವಂತನ ಜೊತೆ ಮಾಡುವಂಥ ಬಿಸ್ನೆಸ್. ಆದರೆ ಯಾರು ಬುದ್ಧಿವಂತರಿದ್ದಾರೆ, ಶಾಸ್ತ್ರದಲ್ಲಿ ಆಚಾರ್ಯರೇ ವರ್ಣಿಸಿದ್ದಾರೆ, ಭಗವಂತನಿಗೆ ಯಾರು ಶರಣಾಗ್ತಾರೆ ಅಂಥವರಿಗೆ ಭಗವಂತ ಶರಣಾಗ್ತಾನೆ. ಇದು ಭಗವಂತ ಮಾಡುವಂತಹ ಅಸೀಮವಾದಂತಹ ಕೃಪೆ. ಇದು ಯಾವ ದೇವತೆಗಳು ಕೂಡ ಈ ರೀತಿ ಮಾಡೋದಿಲ್ಲ. ದೇವತೆಗಳು 33 ಕೋಟಿ ದೇವತೆಗಳನ್ನ ಆರಾಧನೆ ಮಾಡಿ, ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ವೈಭವದಿಂದ ಆರಾಧನೆ ಮಾಡಿ, ಆದರೆ ಅವರು ತನ್ನ ಭಕ್ತರ ಶರಣಾಗತಿ ಹೊಂದೋದಿಲ್ಲ, ಭಕ್ತರ ರಕ್ಷಣೆಯೂ ಕೂಡ ಮಾಡೋದಿಲ್ಲ. ನಾನಾ ಜನರು, ರಾವಣ, ಹಿರಣ್ಯಕಶಿಪು ಅಖಂಡವಾಗಿ ತಪಸ್ಸೆ ಮಾಡಿದರು ಬ್ರಹ್ಮನಿಗೆ, ಶಿವನಿಗೆ. ಆದರೆ ಯಾವಾಗ ಅಂತಿಮವಾದ ಯುದ್ಧ ಬಂತು, ಯಾರೂ ಕೂಡ ಬರಲಿಲ್ಲ ತನ್ನ ಭಕ್ತರ ಸಹಾಯ ಮಾಡಲಿಕ್ಕೆ. ರಾವಣನ ಯುದ್ಧದಲ್ಲಿ ಶಿವ ಬರಲಿಲ್ಲ, ಅಥವಾ ಹಿರಣ್ಯಕಶಿಪು ಯುದ್ಧ ಮಾಡಬೇಕಾದ್ರಲ್ಲಿ ಬ್ರಹ್ಮನೂ ಕೂಡ ಬರಲಿಲ್ಲ. ಹಾಗೆ ಎಷ್ಟೊಂದು ಜನ ಯಾರೆಲ್ಲ ಆರಾಧನೆ ಮಾಡಿದ್ದಾರೆ, ಅಂತಿಮ ಸಮಯದಲ್ಲಿ ಅವ್ರು ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ. ಅದೇ ಭಗವಂತ ಶ್ರೀಹರಿ ಯೋಗಕ್ಷೇಮಂ ವಹಾಮ್ಯಹಂ ಹೇಳ್ತಾನೆ, ಯಾರು ನನ್ನ ಶರಣಾಗತಿ ಪಡೆದಿದ್ದಾರೆ ಸ್ವತಃ ನಾನೇ ಅವರ ಸೇವೆಯನ್ನು ಮಾಡ್ತೀನಿ, ಅವರ ರಕ್ಷಣೆ ಮಾಡ್ತೀನಿ, ಪಾಲನೆ ಮಾಡ್ತೀನಿ ಅಂತ ಭಗವಂತ ಕೃಷ್ಣ ಆಶ್ವಾಸನೆ ಕೊಡ್ತಾನೆ. ಆದ್ದರಿಂದ ಕೃಷ್ಣನನ್ನೂ ಕೂಡ ನಿಯಂತ್ರಣ ಮಾಡುವಂಥ ಶಕ್ತಿ ಅವನಿಗೆ ಶರಣಾಗತಿಯನ್ನು ಹೊಂದಂಥ ಭಕ್ತರಿಗಿರುತ್ತೆ. ಹೇಗೆ ಯಶೋಧಾದೇವಿ ಭಗವಂತನ ಶುದ್ಧವಾದ ಭಕ್ತಳು, ಅವಳು ಕೂಡ ಅನಂತವಾಗಿ ಭಕ್ತಿ ಮಾಡಿ ಭಗವಂತನನ್ನು ತನ್ನ ಮಗುವಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋ ಕಾರಣ ಆ ಯಶೋದೆ ಕೃಷ್ಣನ ನಿಯಂತ್ರಣ ಮಾಡ್ತಾಯಿದ್ದೆ. ಯಶೋದೆ ಒಂದೇ ಅಲ್ಲ, ನಾನಾ ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ ಭಗವಂತನ ನಿಯಂತ್ರಣ ಮಾಡ್ತಾಯಿದ್ರು. ಯಾವ ಭಗವಂತ ಮುಂದೆ ಅವರ ರಕ್ಷಣೆಗೋಸ್ಕರ ಗೋವರ್ಧನ ಪರ್ವತನ ಎತ್ತಿಡ್ದ, ನಾನಾ ರೀತಿಯ ಅಸುರನ ಸಂಹಾರ ಮಾಡ್ದ, ಅದೇ ಭಗವಂತ ಈ ಗೋಪಿಕಾ ಸ್ತ್ರೀಯರ ಮುಂದೆ ಏನೂ ಕೂಡ ಮಾಡಲಿಕ್ಕಾಗಲಿಲ್ಲ. ಯಶೋದೆ ಕಟ್ಟಿಗೆ ಹಿಡ್ಕೊಂಡು ಓಡಿಸ್ತಾ ಇದ್ಲು, ಕೃಷ್ಣ ಓಡ್ತಾ ಇದ್ದ ಹೆದರ್ಕೊಂಡು. ಯಶೋದೆ ಬರ್ತಾ ಇದ್ದಾಳೆ, ಬೆಣ್ಣೆ ಕದೀತಾ ಇದ್ದ. ನಾನಾ ರೀತಿಯ ಗೋಪಿಕಾ ಸ್ತ್ರೀಯರು ಬೆಣ್ಣೆ ಕೊಡ್ತೀನಿ, ನೃತ್ಯ ಮಾಡುವಂತ ಇದ್ರು, ಕೃಷ್ಣ ನೃತ್ಯ ಮಾಡ್ತಾ ಇದ್ದ. ಇದು ಭಗವಂತನಿಗೆ ಶರಣಾಗಿದ್ರೆ ಸಿಗುವಂತಹ ಅಸೀಮವಾದಂತಹ ಆನಂದ. ಭಗವಂತನನ್ನೇ ಆಟಾಡಿಸುವಂತಹ ಆಟದಿಂದ ಸಿಗುವಂತಹ ಆನಂದ ಯಾರಿಗೂ ಕೂಡ ಪ್ರಾಪ್ತಿ ಆಗೋದಿಲ್ಲ, ಕೇವಲ ಆ ಶುದ್ಧವಾದ ಭಕ್ತರಿಗೆ ಮಾತ್ರ ಪ್ರಾಪ್ತಿ ಆಗುವಂಥದ್ದು. ಇಲ್ಲಿ ವಸುದೇವ ಶೋಕ ಪಡ್ತಾ ಇದ್ದಾನೆ, ನಾನು ಮುಕ್ತಿ ಅನ್ನೋದು ಕೇಳಲಿಲ್ಲ, ಆದರೆ ಕೃಷ್ಣನನ್ನು ಭಗವಂತನನ್ನು ಮಗನಾಗಿ ಪಡೆಯಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಶ್ರೀಲ ಪ್ರಭುಪಾದರು ಈ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ವಸುದೇವ ನಿಜವಾಗಿ ಅವನಿಗೆ ನಷ್ಟ ಏನಾಗಿಲ್ಲ. ಆದರೆ ಇನ್ನೊಂದು ಕಡೆ ಅವ್ರು ಹೋಲಿಸ್ತಾರೆ, ಅತ್ರಿ ಮುನಿಗಳಿಗೆ ಹೋಲಿಸ್ತಾರೆ. ಅತ್ರಿ ಮುನಿಗಳು ಬ್ರಹ್ಮನ ಮಾನಸ ಪುತ್ರರು. 21 ಪ್ರಜಾಪತಿಗಳಲ್ಲಿ ಅವರು ಕೂಡ ಒಂದು ಪ್ರಜಾಪತಿ ಅತ್ರಿ. ಅತ್ರಿಯ ಹೆಂಡತಿ ಅನಸೂಯ. ಅತ್ರಿ ಮುನಿಗಳು ಕೂಡ ಭಗವಂತನನ್ನು ಭಗವಂತನಾಗಿ ಪಡಿಬೇಕು ಅಂತ ಹೇಳಿ ಅವರು ಅಖಂಡವಾಗಿ ತಪಸ್ಸೆ ಮಾಡ್ತಾರೆ. ಒಂದೇ ಕಾಲದಲ್ಲಿ ನಿಂತ್ಕೊಂಡು ಹಲವು ವರ್ಷಗಳು ತಪಸ್ಸೆ ಮಾಡ್ತಾರೆ. ಅರೆ ಅವರು ತಪಸ್ಸೆ ಮಾಡಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಪ್ರಕಟ ಆಗಿಬಿಡ್ತಾರೆ. ಆಗ ಅತ್ರಿಮುನಿಗೆ ಆಶ್ಚರ್ಯ ಆಗುತ್ತಂತೆ. ಅತ್ರಿಮುನಿ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತ ಪುರಾಣದ 4ನೇ ಸ್ಕಂದದ ಪ್ರಥಮ ಅಧ್ಯಾಯದ 28 ಶ್ಲೋಕ. ಇಲ್ಲಿ ಅವರು ಪ್ರಕಟವಾದಾಗ ಗುಣಗಾನ ಮಾಡ್ತಾನೆ, ತಾವೆಲ್ಲರೂ ಕೂಡ ಬಂದಿದ್ದೀರಾ, ಬ್ರಹ್ಮ, ವಿಷ್ಣು, ಮಹೇಶ್ವರ ನನಗೆ ತೃಪ್ತರಾಗಿದ್ದೀರಾ,
ಅರೆ ನಾನು ಪ್ರಾರ್ಥನೆ ಮಾಡಿದ್ದು ಸಕಲ ಜಗತ್ತಿಗೆ ಒಡೆಯನಾದಂಥ ಭಗವಂತನಿಗೆ ಭೂತ ಪ್ರಸೀದತ ಮಹಾನ್ ಇಹ ವಿಸ್ಮಯೋಮೆ. ಆದರೆ ನೀವು 3 ಜನ ಬಂದುಬಿಟ್ಟಿದ್ದೀರಾ, ನನಗೆ ನಿಮ್ಮ 3ರಲ್ಲಿ ಯಾರು ಭಗವಂತ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ನಾನು ಅದನ್ನ ಮಗುವಾಗಿ ಪಡಿಬೇಕು ಅಂತ ಚಿಂತನೆಯಿಂದ ನಾನು ಪ್ರಾರ್ಥನೆ ಮಾಡಿದ್ದೆ. ಸೊ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3ರನ್ನೂ ಕೆಲವೊಮ್ಮೆ ಭಗವಂತ ಅಂತ ಹೇಳ್ತೀವಿ. ಭಗವಂತ ಹರಿ ಅಂತ ಹೇಳ್ತೀವಿ, ಭಗವಂತ ಬ್ರಹ್ಮ ಅಂತ ಹೇಳ್ತೀವಿ, ಭಗವಂತ ಶಿವ ಅಂತ ಹೇಳ್ತೀವಿ. ಯಾಕೆಂದರೆ 3 ಜನ ಮಾಡುವಂತಹ ಕಾರ್ಯ ಅದು ಮನುಷ್ಯ ಮಾಡುವಂತಹ ಅಥವಾ ದೇವತೆಗಳು ಮಾಡುವಂತಹ ಕೆಲಸಗಳಿಗಿಂತ ತುಂಬ ದೊಡ್ಡದು. ಬ್ರಹ್ಮ 14 ಲೋಕಗಳನ್ನು ಅವನು ಸೃಷ್ಟಿ ಮಾಡ್ತಾನೆ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ತಾನೆ. ನಾನಾ ರೀತಿಯ ಗುಣಗಳಿಂದ 3 ಗುಣಗಳಿಂದ ಹಾಗೂ ಬೇರೆ ಬೇರೆ ಮೂಲ ವಸ್ತುಗಳಿಂದ ಬೇರೆ ಬೇರೆ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಅದರಿಂದ ಅವನನ್ನು ಕೂಡ ಸೃಷ್ಟಿ ಮಾಡ್ತಾ ಇರೋ ಕಾರಣ ಅವನು ಬ್ರಹ್ಮನೂ ಕೂಡ ಭಗವಂತ ಅಂತ ಹೇಳ್ತೀವಿ. ಆದರೆ ಬ್ರಹ್ಮನೂ ಕೂಡ ವಿಷ್ಣುವಿನ ಹೊಕ್ಕಳಿನಿಂದ ಬರುವಂತಹ ತಾವರೆ ಹೂವದಲ್ಲಿ ಬಂದಿರುವಂಥದ್ದು. ಬ್ರಹ್ಮನಿಗೂ ಕೂಡ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಆದರೂ ಬ್ರಹ್ಮನನ್ನು ಸೃಷ್ಟಿಕರ್ತ ಅನ್ನೋ ಕಾರಣದಿಂದ ಅವನು ಭಗವಂತ ಅಂತ ಕರಿತೀವಿ. ಶಿವನನ್ನು ಕೂಡ ಭಗವಂತ ಅಂತೀವಿ. ಶಿವಯ ಪ್ರಳಯ ಮಾಡ್ತಾನೆ. ಆದರೂ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ವಿವರಿಸ್ತಾ ಇದ್ದಾನೆ, ಹೇಗೆ ಹಾಲಿಗೆ ಹುಳಿ ಹಿಂಡಿದಾಗ ಮೊಸರು ಅನ್ನೋದು ಉತ್ಪನ್ನ ಆಗುತ್ತದೆಯೋ ಹಾಗೆ ವಿಷ್ಣುವಿನ ಜೊತೆ ಮಾಯಾ ಅನ್ನೋದು ಸೇರಿದಾಗ ಶಿವ ಪ್ರಕಟನಾಗ್ತಾನೆ. ಕ್ಷೀರಂ ದಧಿ ವಿಕಾರ ವಿಶಾರ ಯೋಗಾತ್. ಅದರಿಂದ ಶಿವನು ಕೂಡ ವಿಷ್ಣುವಿನಿಂದ ಪ್ರಕಟವಾದಂಥವನು. ಆದರೆ ವಿಷ್ಣು ಅಥವಾ ಕೃಷ್ಣನಿಗೆ ಅವರಿಗೆ ಪ್ರಕಟಪಡಿಸುವಂಥವ್ರು ಯಾರೂ ಇಲ್ಲ. ಅವನು ಸದಾ ಇರುವಂತಹ ವ್ಯಕ್ತಿ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಈಶ್ವರ ಪರಮಃ ಕೃಷ್ಣ. ಸಕಲ ಜಗತ್ತಿಗೆ ಅನೇಕ ಜನ ಈಶ್ವರರಿದ್ದಾರೆ, ಆದರೆ ಎಲ್ಲ ಈಶ್ವರರಿಗೆ ಮೇಲ್ಪಟ್ಟಂಥವನು ಕೃಷ್ಣ. ಅವನು ಸಚ್ಚಿದಾನಂದ ವಿಗ್ರಹ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಇಲ್ಲಿ ಅತ್ರಿ ಮುನಿ ಅವನಿಗೆ ಕೃಷ್ಣ ಭಗವಂತ ಅಂತ ಗೊತ್ತಿರಲಿಲ್ಲ. ಭಗವಂತ ಇದ್ದಾನೆ ಅಂತ ಗೊತ್ತಿತ್ತು. ಅವನು ನಿರಾಕಾರವಾದಿ. ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಭಗವಂತ ಅಂತ ತಿಳಿದು ಆರಾಧನೆ ಮಾಡಿದ. ಆದ್ದರಿಂದ ಸ್ಪಷ್ಟವಾಗಿ ಇವ್ರನ್ನೇ ಅಂತ ಪ್ರಾರ್ಥನೆ ಮಾಡದೇ ಇರೋ ಕಾರಣ ಈ 3 ಜನರು ಪ್ರಕಟವಾದರು. ಹಾಗೂ ಅತ್ರಿ ಮುನಿಗೆ ಹೇಳಿದ್ರು, ನಿನ್ನ ಪ್ರಾರ್ಥನೆ, ನಿನ್ನ ಈ ತಪಸ್ಯದಲ್ಲಿ ಏನು ನಷ್ಟ ಆಗೋದಿಲ್ಲ. ನಾವು 3 ಜನ ನಿಮ್ಮ ಮಕ್ಕಳಾಗಿ ಬರ್ತೀವಿ ಅಂತ ಹೇಳಿ ನಮ್ಮ ಒಂದು ಅಂಶ ನಿಮ್ಮ 3 ಜನ ಮಕ್ಕಳಾಗಿ ಬರ್ತಾರೆ. ಹಾಗೆ ಬ್ರಹ್ಮನಿಂದ ಸೋಮ ಪ್ರಕಟನಾಗ್ತಾನೆ, ವಿಷ್ಣುವಿನಿಂದ ದತ್ತಾತ್ರೇಯ ಪ್ರಕಟನಾಗ್ತಾನೆ, ಶಿವನಿಂದ ದುರ್ವಾಸ ಮುನಿಗಳು ಪ್ರಕಟವಾಗ್ತಾರೆ. 3 ಜನರಿಂದ 3 ಜನ ಮಕ್ಕಳು. ಆದರೆ ಅವರು ನೇರವಾಗಿ ಭಗವಂತನ ವಿಸ್ತರಣೆಯಲ್ಲ, ಅದರ ಒಂದು ಜೀವಾತ್ಮ ಅವರ ಶಕ್ತಿಯಿಂದ ಅವರು ಪ್ರಕಟವಾಗ್ತಾರೆ. ಅರೆ ಜನ ಇಲ್ಲಿ ದತ್ತಾತ್ರೇಯ ಅಂತ ಹೇಳಿದ್ರೆ ದತ್ತಾತ್ರೇಯನಿಗೆ 3 ಮುಖಗಳು ಹಾಕ್ಬಿಟ್ಟು ಇದು ಭಗವಂತನ ಅವತಾರ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅವನು ಒಂದು ಜೀವಾತ್ಮಕ್ಕೆ ಶಕ್ತಿಯನ್ನು ಕೊಟ್ಟು ಪ್ರಕಟ ಆಗತ್ತೆ. ಅದರಿಂದ ಶಕ್ತ್ಯಾವೇಶ ಅವತಾರ ದತ್ತಾತ್ರೇಯ. ಅವರು ಮುಂದೆ ದತ್ತಾತ್ರೇಯ ಅವರು ಕೂಡ ನಿರಾಕಾರವಾದಿಗಳು. ಆದ್ದರಿಂದ ಶುದ್ಧವಾದ ಸಾಕಾರವಾದಿಗಳು ದತ್ತಾತ್ರೇಯನ ಆರಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ವೀಕಾರ ಮಾಡ್ತಾರೆ, ದತ್ತಾತ್ರೇಯನು ಕೂಡ ಭಗವಂತನ ಅಂಶ. ಹೇಗೆ ಬುದ್ಧನೂ ಕೂಡ ಭಗವಂತನ ಅಂಶ, ಬುದ್ಧನೂ ಕೂಡ ಶಕ್ತ್ಯಾವೇಶ ಅವತಾರ. ಆದರೆ ಬುದ್ಧ ಶೂನ್ಯವಾದವನು ಅವರು ಪ್ರಚಾರ ಮಾಡಿರೋ ಕಾರಣ ಬುದ್ಧನ ಆರಾಧನೆ ನಾವು ಮಾಡೋದಿಲ್ಲ. ಬುದ್ಧ ಅವತಾರನ ಸ್ವೀಕಾರ ಮಾಡ್ತೀವಿ, ಆದರೆ ಆರಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹೀಗೆ ಆತ್ರಿ ಮುನಿಗಳು ಮಾಡಿದಂಥ ತಪಸ್ಯ, ಅವರು ಯಾರು ಅಂತ ಗೊತ್ತಿಲ್ಲದೆ ತಪಸ್ಯ ಮಾಡಿ ಅಲ್ಲಿ ಸಿಕ್ಕಂಥ ಮಕ್ಕಳು ಬೇರೆ. ಅಲ್ಲಿ ವಸುದೇವ ತಪಸ್ಯ ಮಾಡಿ ಸಿಕ್ಕಂತಹ ಮಗ ಸ್ವಯಂ ಭಗವಂತನೇ.
ಸ್ವಯಂ ಕೃಷ್ಣನೇ ಅಲ್ಲಿ ಮಗುವಾಗಿ ಬಂದಿರೋ ಕಾರಣ ಇಲ್ಲಿ ವಸುದೇವ ಶೋಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತನೇ ಅವನ ಮಗುವಾಗಿ ಬಂದಿದ್ದಾರೆ ಅಂತ ಹೇಳಿದರೆ ನಿಶ್ಚಯವಾಗಿ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ನಾನಾ ಅಸುರರೇ ಮುಕ್ತರಾದರು. ಹೇಗೆ ಪೂತನ ವಿಷ ಕುಡಿಸ್ಲಿಕ್ಕೆ ಅಂತ ಬಂದರೂ ಕೂಡ ಅಲ್ಲಿ ಬರುತ್ತೆ, ಆಚಾರ್ಯರು ಹೇಳ್ತಾರೆ ಭಗವಂತ ಕೃಷ್ಣ ಏನು ಸ್ವೀಕಾರ ಮಾಡ್ದ, ವಿಷ ಕುಡಿಸುವಂತಹ ಚಿಂತನೆಯಲ್ಲಿ ನನಗೆ ಹಾಲು ಕೊಡಿಸುತ್ತಲ್ಲ, ಹೀಗೆ ತಾಯಿಯ ಭಾವನೆಯಿಂದ ನಾನು ಅವಳಿಗೆ ವೈಕುಂಠ ಲೋಕದಲ್ಲಿ ತಾಯಿಯ ಸ್ಥಾನವನ್ನು ಕೊಡ್ತೀನಿ ಅನ್ನುವಂತಹ ಚಿಂತನೆ ಭಗವಂತ ಮಾಡ್ದು. ಹೀಗೆ ನಾನಾ ಅಸುರರು, ಯಾರೆಲ್ಲ ಅಸುರರು ಬಂದರು, ಹೀಗೆ ಭಗವಂತ ನಾನಾ ರೀತಿಯಲ್ಲಿ ಅವರಿಂದ ಸಂತೋಷಪಟ್ಟ. ಮತ್ತು ಅವರವರು ಕೂಡ ಆನಂದ ಪ್ರದಾನ ಮಾಡಿದ, ಅವರಿಗೆ ಮುಕ್ತಿಯನ್ನು ಕೊಟ್ಟ. ಗಾಳಿಯ ರೂಪದಲ್ಲಿ ಒಬ್ಬ ಅಸುರ ಬರ್ತಾನೆ. ಯಾರು ಬರ್ತಾನೆ? ಯಾರು? ತೃಣಾವರ್ತ ಬಂದಾಗ ಕೃಷ್ಣ ಪರಮಾತ್ಮನನ್ನು ಆಕಾಶಕ್ಕೆ ಕರೆದೊಯ್ತಾನೆ. ಹೇಗೆ ನಾವೆಲ್ಲರೂ ಕೂಡ ಕೆಲವೊಮ್ಮೆ ಫ್ಲೈಟಲ್ಲಿ ಹೋಗಬೇಕು ಅಥವಾ ಅಲ್ಲಿ ಸರ್ಕಸ್ಗಳಿಗೆ ಹೋದಲ್ಲ ಜಯಾಂಟ್ ವೀಲ್ ಇರುತ್ತೆ, ಸುತ್ತುತ್ತೆ ಅದು, ಅಂದರೆ ಮೇಲೆ ಹೋಗಿ ಕೆಳಗೆ ಬರೋದಲ್ಲಿ ಆನಂದ. ಹಾಗೆ ಕೃಷ್ಣ ಆ ಅಸುರ ಆಕಾಶ ಕರ್ಕೊಂಡು ಹೋದ್ನಲ್ಲ, ಗಾಳಿ ಎಲ್ಲ ಹಿಂಗೆ ವಿಹಾರ ಮಾಡಿದ್ನಲ್ಲ, ಅದು ಕೂಡ ಆನಂದ, ನನಗೆ ಆಟ ಆಡಿಸ್ತಾ ಅಂಥೇಳಿ ಅವನು ಕೂಡ ಮೋಕ್ಷ ಕೊಟ್ಟನಂತೆ. ಸೊ ಹೀಗೆ ಕೃಷ್ಣ ಪರಮಾತ್ಮ ಅಂಥ ಅಸುರರಿಗೆ ಮೋಕ್ಷ ಕೊಟ್ಟಿರಬೇಕಾದ್ರೆ ತನ್ನ ಮಕ್ಕಳಾಗಿ ಪಡೆದಂತಹ ವಸುದೇವ ಹಾಗೂ ದೇವಕಿಗೆ ನಿಶ್ಚಯವಾಗಿ ತನ್ನ ಧಾಮವನ್ನು ಪ್ರದಾನ ಮಾಡ್ತಾನೆ. ಆದ ಕಾರಣ ಇಲ್ಲಿ ಪ್ರಭುಪಾದರು ವರ್ಣಿಸ್ತಾ ಇದ್ದಾರೆ, ಇಲ್ಲಿ ವಸುದೇವ ಶೋಕ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಗವಂತನನ್ನೇ ಅವರು ಪುತ್ರನಾಗಿ ಪಡೆದರು. ಮುಂದೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು, ನಾವು ಈ ರೀತಿ ಭಗವಂತನನ್ನು ಮಕ್ಕಳಾಗಿ ಪಡಿಬೇಕು ಅನ್ನೋಂತಹ ಪ್ರಾರ್ಥನೆ ನಾವು ಮಾಡಬೇಕಾ? ಅನೇಕರು ಬರ್ತಾರೆ, ಸ್ವಾಮಿಗಳೇ ನಮಗೂ ಕೂಡ ಒಂದು ಮಗು ಬೇಕು, ಒಂದು ಕೃಷ್ಣ ಬೇಕು, ನಮ್ಮ ಮನೇಲಿ ಕೃಷ್ಣ ಇಲ್ಲ, ಇನ್ನು ಕಡೆ ನಮ್ಗೆ ರಾಧೆ ಬೇಕು, ಅಂದರೆ ಒಂದು ಹೆಣ್ಣು ಮಗು ಬೇಕು ಅಂದರೆ ರಾಧೆ ಬೇಕು ಅಂತಾರೆ, ಗಂಡು ಮಗು ಬೇಕು ಅಂದರೆ ಕೃಷ್ಣ ಬೇಕು ಅಂತಾರೆ. ಸೊ ಅವ್ರದ್ದೆಲ್ಲ ಏನಾಗುತ್ತೆ ಕತೆ, ಹೀಗೆ ಅತ್ರಿ ಮುನಿಗಳ ಥರ ಒಬ್ಬ ಮಗು ಅದರ ಜೀವಾತ್ಮ ಅವರ ಮನೆಯಲ್ಲಿ ಪ್ರಕಟವಾಗ್ತಾನೆ. ಅದರಿಂದ ಪ್ರಕಟವಾಗುವಂಥದ್ಕಿಂತ ಹಿಂಗೆ ತಪಸ್ಸೆ ಮಾಡ್ತಾ ಇದ್ದೀರಾ, ನೀವು ಮಗು ಬೇಕು ಅದು ಬೇಕು ಅಂತ ಪ್ರಾರ್ಥನೆ ಮಾಡೋದಕ್ಕಿಂತ ಭಗವಂತ ನಿಮ್ಮ ಭಕ್ತರ ಚರಣಕಮಲಗಳ ಆಶ್ರಯ ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ವಾಸುದೇವ ಶೋಕ ಪಡ್ತಾ ಇದ್ದಾನೆ ಆ ರೀತಿಯ ಶೋಕ ನಾವು ಪಡಬೇಕು. ಯಾಕೆಂತ ಹೇಳಿದ್ರೆ ಜನ್ಮ ಜನ್ಮಾಂತರಗಳ ಆಗಿ ನಾವು ಇನ್ನೂ ಕೂಡ ಇಲ್ಲೇ ಉಳ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಇಂಥ ಪ್ರಾರ್ಥನೆಗಳು ಮಾಡ್ಕೊಂಡಿರೋ ಕಾರಣ. ಒಳ್ಳೆ ಗಂಡ ಬೇಕು, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು, ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಧಾಮವನ್ನು ಪಡೆಯದೆ ಮತ್ತೆ ಮತ್ತೆ ಈ ಆಸೆಗಳಿಂದ ಮತ್ತೆ ಹುಡ್ತಾ ಇದ್ದೀವಿ, ಮತ್ತೆ ನಾನಾ ರೀತಿಯ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಪ್ರಾರ್ಥನೆ ಇರಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಜನ್ಮದಲ್ಲಿ ಆದಷ್ಟು ಶೀಘ್ರವಾಗಿ ಶುದ್ಧವಾದ ಒಂದು ಗುರುಗಳ ಆಶ್ರಯ ನಮಗೆ ಸಿಗಬೇಕು. ಮತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ನಡೆಯುತ್ತಾ ನಾವು ಭಗವಂತ ಕೃಷ್ಣ ಪರಮಾತ್ಮನ ತೃಪ್ತಿಪಡಿಸಬೇಕು. ಇದರಿಂದ ನಾವು ಈ ಸಂಸಾರದ ಚಕ್ರದಿಂದ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಮುಕ್ತರಾಗಿ ಶ್ರೀ ರಾಧಾ ಶ್ಯಾಮಚಂದ್ರರ ಶ್ರೀ ರಾಧಾಕೃಷ್ಣರ ಚರಣಕಮಲ ಸೇವೆಯಲ್ಲಿ ನಿರತರಾಗಿರಬೇಕು ಅನ್ನೋಂತಹ ಪ್ರಾರ್ಥನೆ ನಾವು ಮಾಡ್ಕೋಬೇಕು. ಮಹಾಭಾರತದಲ್ಲಿ ದ್ರೌಪದಿಯ ಕತೆ ಬರುತ್ತೆ. ದ್ರೌಪದಿ ಕೂಡ ಅಖಂಡವಾಗಿ ತಪಸ್ಸೆ ಮಾಡಿದ್ಲು ತನ್ನ ಪೂರ್ವ ಜನ್ಮದಲ್ಲಿ. ದ್ರೌಪದಿಯ ಪೂರ್ವ ಜನ್ಮದಲ್ಲಿ ತಪಸ್ಸೆ ಮಾಡಿ ಶಿವ ಪ್ರಕಟನಾಗ್ತಾನೆ. ಶಿವ ಪ್ರಕಟನಾದಾಗ ನನಗೆ ಧರ್ಮರಾಜನ ಹಾಗೆ ಧಾರ್ಮಿಕನಾದಂತಹ ಪತಿ ಬೇಕು, ವಾಯುದೇವನ ಹಾಗೆ ಶಕ್ತಿಯುತವಾದಂತಹ ಪತಿ ಬೇಕು, ಇಂದ್ರನ ಹಾಗೆ ತುಂಬ ತೇಜಸ್ವಿಯಾದಂತಹ ಪತಿ ಬೇಕು, ಅಶ್ವಿನಿ ಕುಮಾರರ ಜೊತೆ ಸೌಂದರ್ಯ ಬುದ್ಧಿ ಇರುವಂತಹ ಪತಿ ಬೇಕು. ಹೀಗೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ. ಒಂದು ದೊಡ್ಡ ಲಿಸ್ಟ್ ಕೊಡ್ತಾಳೆ.
ಮತ್ತು ಎಲ್ಲದಕ್ಕೂ ಶಿವ ತಥಾಸ್ತು 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 ಅಂತ ಹೇಳ್ತಾ ಏನಾಯಿತು? ಆ ಎಲ್ಲ ಪಟ್ಟಿಗಳ ಪ್ರಕಾರ ಮುಂದಿನ ಜನ್ಮದಲ್ಲಿ ಅವಳಿಗೆ 5 ಪತಿಗಳು ಅವಳಿಗೆ ದೊರಕಿತು. ಸೊ ಹೀಗೆ ಪ್ರಾರ್ಥನೆ ನಾವು ಅಂದ್ಕೋಬೋದು ಈ ಪ್ರಾರ್ಥನೆ ನಮಗೆ ಸುಖ ಸಿಗುತ್ತೇನೋ ಅಂತ. ಆದರೆ ಭೌತಿಕವಾಗಿ ನಾವು ಏನೇ ಕೂಡ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಸುಖದ ಜೊತೆ ದುಃಖ ಫ್ರೀಯಾಗಿ ಬಂದ್ಬಿಡುತ್ತೆ. ಇದು ಭೌತಿಕ ಜಗತ್ತಿನ ನಿಯಮ. 1+1 ಫ್ರೀ, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದರಿಂದ ಈ ಜ್ಞಾನ ತಿಳಿಬೇಕು. ಯಾಕೆ ಶಾಸ್ತ್ರಗಳ ಓದಬೇಕು, ಭಕ್ತರ ಸಂಘ ಮಾಡಬೇಕು, ಗುಡಿಗೆ ಬರಬೇಕು ಅಂತ ಹೇಳಿದ್ರೆ ಈ ಸತ್ಯವನ್ನು ತಿಳಿಲಿಕ್ಕೆ. ಅನೇಕ ಜನ ಹೊರಗಿನ ಜನ ಹೇಳ್ತಾರೆ ಹಾಗೆಲ್ಲ ಭೇದ ಭಾವ ಮಾಡಬಾರ್ದ್ರಿ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಇವ್ರು ಬೇರೆ ಅವ್ರು ಬೇರೆ ಅಂತ ಭೇದ ಮಾಡಿದ್ರೆ ದೊಡ್ಡ ಪಾಪ, ಹಂಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು, ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ಈ ರೀತಿಯ ತಾರತಮ್ಯವನ್ನು ವಿವರಿಸ್ತಾ ಇದೆ. ಎಲ್ಲರೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯದಿಲ್ಲ. ದೇಶವನ್ನು ಎಲ್ಲ ಮಂತ್ರಿಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ಹಾಗಂತ ಪ್ರಧಾನಮಂತ್ರಿ ಸಮಯದ ಮಂತ್ರಿಗಳು ಒಂದೇ ಅಲ್ಲ. MLA ಬೇರೆ, MP ಬೇರೆ, MLC ಬೇರೆ. ಪ್ರಧಾನಮಂತ್ರಿಯ ಸ್ಥಾನ ಅನ್ನುವಂಥದ್ದು ಎಲ್ಲ ಮಂತ್ರಿಗಳನ್ನು ಅವನು ನಿಯಂತ್ರಣ ಮಾಡ್ತಾನೆ. ಹಾಗೆ 33 ಕೋಟಿ ದೇವಾನುದೇವತೆಗಳು ನಾನಾ ಶಕ್ತಿಗಳನ್ನು ಹೊಂದಿದ್ದರೂ ಕೂಡ, ತ್ರಿಮೂರ್ತಿಗಳಿದ್ದರೂ ಕೂಡ ಅವರಿಗಿಂತ ಮೇಲ್ಪಟ್ಟಂಥವನು ಕೃಷ್ಣ. ಈ ತಾರತಮ್ಯ ಇದೆ. ಹಾಗಂತ ನಾವು ಕೃಷ್ಣನನ್ನು ಬಿಟ್ಟು ಬೇರೆಯವರಿಗೆಲ್ಲ ಗೌರವ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಗೌರವ ಕೊಡಬೇಕು. ಆದರೆ ಭಗವಂತನಿಗೆ ಕೊಡುವಂತಹ ಗೌರವ ಅದಕ್ಕಿಂತ ಹೆಚ್ಚಾಗಿರಬೇಕು. ಇವಾಗ MLA ಕಾರ್ ಬಂದಾಗ ಒಂದು ಸ್ವಲ್ಪ 1-2 ಮುಂದೆ ಒಂದು ಜೀಪ್ ಹೋಗುತ್ತೆ, ಅಥವಾ ಒಂದು ಬೈಕ್ ಹೋಗುತ್ತೆ, ಪೊಲೀಸ್ ಬೈಕ್ ಹೋಗುತ್ತೆ. ಮತ್ತು ಅಲ್ಲಿ ಈ ಥರ MLA ಇದ್ದಾರೆ ಅಂಥೇಳಿ ಅವ್ರಿಗೊಂದು ಬೋರ್ಡ್ ಕೂಡ ಇರುತ್ತೆ ಕಾರ್ ಮೇಲೆ. ಹಾಗೆ ಚೀಫ್ ಮಿನಿಸ್ಟರ್ ಬಂದಾಗ 4 ಕಾರ್ ಬರುತ್ತೆ, ಹಿಂದೇನೂ ಕಾರ್ ಇರುತ್ತೆ, ಮುಂದೆನೂ ಕಾರ್ ಇರುತ್ತೆ. ಅದೇ ಪ್ರೈಮ್ ಮಿನಿಸ್ಟರ್ ಬರಬೇಕಾದ್ರೆ, ಪ್ರೈಮ್ ಮಿನಿಸ್ಟರ್ ಬರೋಕ್ಕಿಂತ ಮುಂಚೆನೇ ಮಿಲ್ಟ್ರಿ ಬಂದುಬಿಡುತ್ತೆ, ಆರ್ಮಿ ಬರುತ್ತೆ, ಆಕಾಶದಲ್ಲಿ ಏರೋಪ್ಲೇನ್ ಹಾರಾಡ್ತಾ ಇರುತ್ತೆ, ಸೆಕ್ಯೂರಿಟಿಗಳು ಹೋರಾಡ್ತಾ ಇರುತ್ತೆ. ಮತ್ತು ಪ್ರೈಮ್ ಮಿನಿಸ್ಟರ್ ಬರಬೇಕಾದ್ರೆ ಹಿಂದೆ ದೊಡ್ಡ ದೊಡ್ಡ ಕಾರುಗಳು ಬರುತ್ತೆ. ಆ ಕಾರುಗಳಲ್ಲಿ ನಂಬರ್ಗಳು ಕೂಡ ಇರೋದಿಲ್ಲ. ಯಾವ ಕಾರಲ್ಲಿ ಪ್ರೈಮ್ ಮಿನಿಸ್ಟರ್ ಕೂತಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಈ ಕಾರಲ್ಲ, ಆ ಕಾರಲ್ಲ, ಸೆಕ್ಯೂರಿಟಿಗೋಸ್ಕರ. ಅಂದರೆ ಅವರು ಕೊಡುವಂತಹ ಒಂದು ಸೆಕ್ಯೂರಿಟಿ, ಅವರು ಕೊಡುವಂತಹ ಒಂದು ಪ್ರಾಮುಖ್ಯತೆಯೇ ಬೇರೆ, ಅನ್ಯ ಮಂತ್ರಿಗಳಿಗೆ ಕೊಡುವಂಥ ಪ್ರಾಮುಖ್ಯತೆಯೇ ಬೇರೆ. ಸೊ ಈ ತಾರತಮ್ಯ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಭಗವಂತ ಈಶ್ವರ ಪರಮಃ ಕೃಷ್ಣ. ಹಾಗೆ ಭಗವಂತನು ಕೂಡ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿದೆ ಮಾಮೇಕಂ. ಅವನು ಹೇಳಿಲ್ಲ ನೀನು ತ್ರಿಮೂರ್ತಿಗಳಿಗೆ ಶರಣಾಗಿ, ಎಲ್ಲ ದೇವಾನುದೇವತೆಗಳಿಗೆ ಶರಣಾಗಿ, ನನಗೆ ಶರಣಾದರೂ ಎಲ್ಲೂ ಒಂದೇ, ಯಾರಿಗೆ ಬೇಕಾದ್ರೂ ಶರಣಾಗ್ಬೋದು ಅಂತ ಹೇಳಿಲ್ಲ. ಹಾಗೆ ಹೇಳಿದರೆ ನಾವು ಹಂಗೆ ಪಾಲನೆ ಮಾಡ್ಬೋದಾಗಿತ್ತು. ಆದರೆ ಭಗವಂತ ಏನು ಹೇಳ್ತಾ ಇದ್ದಾನೆ? ಮಾಮೇಕಂ ಶರಣಂ ವ್ರಜ, ನನಗೊಬ್ಬನಿಗೆ ನೀವು ಶರಣಾಗಬೇಕು. ಆದ ಕಾರಣ ನಾವು ಆ ಭಗವಂತನ ಚರಣಕಮಲಗಳ ಆಶ್ರಯ ಪ್ರಾರ್ಥನೆ ಬಿಟ್ಟು ಇನ್ನೇನು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬಾರ್ದು. ಒಮ್ಮೆ ಶ್ರೀಲ ಪ್ರಭುಪಾದರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆಗ ಅವರೊಂದು AC ಕಂಪಾರ್ಟ್ಮೆಂಟಲ್ಲಿ ಅವರ ಶಿಷ್ಯನ ಜೊತೆ ಇದ್ದಿದ್ರು. ಹೇಗೋ ಬೇರೆ ಕಂಪಾರ್ಟ್ಮೆಂಟ್ ಇರೋ ಜನರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಪ್ರಭುಪಾದರು ಬಂದಿದ್ದಾರೆ ಅಂತ. ಅದರಲ್ಲಿ ಒಬ್ಬ ವ್ಯಕ್ತಿ ಅವನು ಹೆಂಗೋ ನುಗ್ಕೊಂಡು ಒಳಗೆ ಬಂದುಬಿಡ್ತಾನೆ. ಪ್ರಭುಪಾದ ನನಗೆ ಆಶೀರ್ವಾದ ಮಾಡಿ, ಪ್ರಭುಪಾದ ನಮ್ಗೆ ಆಶೀರ್ವಾದ ಮಾಡಿ. ಸಾಮಾನ್ಯವಾಗಿ ಜನರು ಹಾಗೆ ಸ್ವಾಮಿಗಳು ಕಂಡ್ರೆ ಕಾಲಿಡ್ಕೊಂಡ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಹಾಗೆ ಅವನು ಬಂದು ಆಶೀರ್ವಾದ ಮಾಡಬೇಕು. ಅವ್ರ ಶಿಷ್ಯಂದರು ಹೆಂಗೋ ತಳ್ತಾ ಇರ್ತಾರೆ ಅವನು ಒಳಗೆ ಬರದೇ ಇರೋ ಥರ. ಇದನ್ನು ಹೇಗೆ ನುಕ್ಕೊಂಡು ಒಳಗೆ ಬಂದುಬಿಟ್ಟು ಪ್ರಭುಪಾದ ನನಗೆ ಆಶೀರ್ವಾದ ಮಾಡಿ ಅಂತ. ಆ ಪ್ರಭುಪಾದ ಹೇಳ್ತಾರೆ ನಿನ್ನ ಲೌಕಿಕ ಜೀವನ ಎಲ್ಲ ನಷ್ಟ ಆಗಿಬಿಡ್ಲಿ ಅಂಥೇಳಿ ಪ್ರಾರ್ಥನೆ ಅವರು ಆಶೀರ್ವಾದ ಕೊಡ್ತಾರೆ. ಎಲ್ಲ ಮುಗಿಲಿ, ನಿನ್ನ ಭೌತಿಕ ಜೀವನ ಎಲ್ಲ ಮುಗ್ದೋಗ್ಬಿಡ್ಲಿ ಅಂತ. ಅದು ಕೇಳಿಬಿಟ್ಟು ಆ ವ್ಯಕ್ತಿಗೆ ಶಾಕ್ ಆಗಿಬಿಡುತ್ತೆ. ಅವನು ಭಯದಿಂದ ತಿರ್ಗಾ ಪ್ರಾರ್ಥನೆ ಮಾಡ್ತಾನೆ, ಪ್ರಭುಪಾದ ನನ್ನ ಆಶೀರ್ವಾದ ಕೇಳಲಿಲ್ಲ, ನಾನು ಅದು ಕೇಳಲಿಕ್ಕೆ ಬರಲ್ಲ, ಹಂಗೆ ಮಾಡಬೇಡಿ ಅಂತ ಕೇಳ್ತಿದ್ರಿ. ಪಾಪ ಹೇಳ್ತಾರೆ ಆಶೀರ್ವಾದ ಕೊಟ್ಟಾಯ್ತು ಹೋಗು ಅಂತ. ಸೊ ಅವನದೇನು ಅಷ್ಟು ಚಿಂತನೆ ಇತ್ತು, ನನ್ನ ಲೌಕಿಕ ಜೀವನ ಇನ್ನೂ ಬೆಳಿಬೇಕು. ಆದರೆ ಶುದ್ಧವಾದ ಭಕ್ತರು ಕೊಡುವಂತಹ ಆಶೀರ್ವಾದ ಇಷ್ಟೇ, ಈ ಲೌಕಿಕ ಜೀವನ ಮುಗಿಬೇಕು. ಈ ಲೌಕಿಕ ಜೀವನದಲ್ಲಿ ನಮಗೇನು ಸಿಗುತ್ತೆ? ಸುಖ ಏನಿದೆ ಇದರಲ್ಲಿ? ಏನು ಸುಖ ಇಲ್ಲ.
ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಲೌಕಿಕ ಜಗತ್ತಲ್ಲಿ ಇದೆಲ್ಲ ಅನುಭವಿಸ್ತಾ ಇರ್ತೀವಿ. ಆದರೆ ಏನು ಮಾಡ್ತಾಯಿದ್ದೀವಿ, ಮಾಯೆಯ ಪ್ರಭಾವದಿಂದ ಎಲ್ಲ ಕಷ್ಟಗಳು ನಮಗೆ ವರದಾನ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲ ಕಷ್ಟಗಳು ನಾವು ಸಹಿಸ್ಕೋಬೇಕು. ಇಲ್ಲಿ ವಸುದೇವ ಹೇಳ್ತಾ ಇದ್ದಾನೆ, ಮಾಯೆಯ ಪ್ರಭಾವದಿಂದ ನಾನು ಕೃಷ್ಣನು ಭಗವಂತ ಅಂತ ತಿಳಿದೆ ಅಂತ. ಆದರೆ ಅಲ್ಲಿ ಆ ಮಾಯೆ ಯಾವುದು? ಯೋಗ ಮಾಯ. ಅದು ವೈಕುಂಠ ಲೋಕದಲ್ಲಿರುವಂತಹ ಮಾಯಾಶಕ್ತಿ. ಅದರಲ್ಲಿ ಅವರೆಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ಮಾಡಬೇಕು ಅಂತ ನಿರತರಾಗಿರ್ತಾರೆ. ಆದರೆ ಈ ಲೌಕಿಕ ಜಗತ್ತಿನಂಥ ಮಾಯೆ, ಮಹಾಮಾಯೆ ನಮ್ಮನ್ನು ಭಗವಂತನ ದೂರಪಡಿಸುತ್ತೆ. ಭಗವಂತ ನಮಗೆ ಇದೆಲ್ಲ ಆಶೀರ್ವಾದ ಕೊಡ್ತಾ ಇದ್ದಷ್ಟು ಏನಾಗ್ತಾ ಇರ್ತೀವಿ, ನಾವು ಭಗವಂತನ ಚಿಂತನೆಯಿಂದ ದೂರ ಆಗ್ತಾ ಇನ್ನೂ ಅಧಿಕವಾಗಿ ಈ ಸಂಸಾರದ ಒಂದು ಬಂಧನದಲ್ಲಿ ಸಿಕ್ಕಾಡ್ತಾ ಹೋಗ್ತಾ ಇರ್ತೀವಿ. ರಾಧಾನಾಥ್ ಮಹಾರಾಜ್ ಅವರು ಅವ್ರೊಂದು ಪ್ರವಚನದಲ್ಲಿ ಹೇಳ್ತಾ ಇದ್ರು, ಅವರು ತಮ್ಮ ಬಾಲ್ಯದ ಒಂದು ಸನ್ನಿವೇಶ ಹೇಳ್ಕೊತಾ ಇದ್ರು. ಅವ್ರ ಬಾಲ್ಯದಲ್ಲಿರಬೇಕಾದ್ರೆ ಒಬ್ಬ ಬಾಲ್ಯ ಸ್ನೇಹಿತನಿದ್ದಂತೆ. ಆ ಬಾಲ್ಯ ಸ್ನೇಹಿತ ಕ್ರಮೇಣವಾಗಿ ಅವನು ದೊಡ್ಡವನಾದಾಗ ಅವ್ರ ತಂದೆ ತೀರ್ಕೋತಾರೆ. ಅವ್ರ ತಂದೆ ದೊಡ್ಡ ಶ್ರೀಮಂತನಾಗಿರೋ ಕಾರಣ ಅವನಿಗೆ ತುಂಬ ಹಣ ಬರುತ್ತೆ. ಹಣದಿಂದ ಅವನು ದೊಡ್ಡ ಅರಮನೆ ಕಟ್ಟಿಸ್ತಾನಂತೆ. ಅವನದೇ ಒಂದು ದೊಡ್ಡ ಪ್ಲೇನ್ ಕೂಡ ಇಟ್ಕೋತಾನಂತೆ. ದೊಡ್ಡ ಅರಮನೆ, ಪ್ಲೇನ್ ಇದೆಲ್ಲ ಇದ್ದರೆ ಒಂದು ಸುಂದರವಾದ ಹೆಂಡತಿ, ಮದುವೆ ಕೂಡ ಆಗ್ತಾನೆ, ಮಕ್ಕಳಾಗತ್ತೆ. ಮತ್ತು ಅವನು ಯೋಚನೆ ಮಾಡ್ತಾನೆ, ಇನ್ನೂ ಅಧಿಕವಾಗಿ ನಾನು ಶ್ರೀಮಂತನಾಗಬೇಕು. ಎಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಹಣ ಜಾಸ್ತಿ ಬರುತ್ತೆ. ಅಲ್ಲಿ ಫಾರಿನ್ ದೇಶದಲ್ಲಿ ಜಾಸ್ತಿ ಹಣ ಬರೋದು ಅಂತ ಹೇಳಿದ್ರೆ ಡ್ರಗ್ಸಿಂದ. ಅದರಿಂದ ಅವನು ಗಾಂಜಾ ವ್ಯಾಪಾರದಲ್ಲಿ ಹಣ ಹಾಕೋಣ ಅಂಥೇಳಿ ಆ ಗಾಂಜಾ ಬೆಳೆಸಲಿಕ್ಕೆ, ಕೊಕೈನ್ ಅದನ್ನ ಬೆಳೆಸಲಿಕ್ಕೆ ಎಲ್ಲ ತನ್ನ ಹಣವನ್ನು ಹಾಕ್ತಾನೆ. ಆದರೆ ಅವನಿಗೆ ಹಣ ಬರೋ ಬದಲು ಏನಾಗುತ್ತೆ, ಪೊಲೀಸರು ಅವನು ಹಿಡ್ಕೊಂಡು ಕೋರ್ಟಲ್ಲಿ ಹಾಕಿ 40 ವರ್ಷ ಜೈಲಲ್ಲಿ ಹಾಕಿಬಿಡ್ತಾರೆ. 40 ವರ್ಷ ಜೈಲಲ್ಲಿದ್ದಾಗ ಅವನ ಹೆಂಡತಿ ಅವನು ಬಿಟ್ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿ ಹೋಗ್ಬಿಡ್ತಾಳೆ. ಹೀಗೆ ಆ ವ್ಯಕ್ತಿ ಅಷ್ಟು ವರ್ಷಗಳ ನಂತರ ಜೈಲಲ್ಲಿದ್ದು ಹೊರಗೆ ಬಂದ ಮೇಲೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜೊತೆಯಲ್ಲಿ ತನ್ನ ಅರಮನೆಯೂ ಕೂಡ ಅದನ್ನು ಕಳ್ಕೊಂಡ. ಮತ್ತು ಒಂದು ಸಣ್ಣ ಸೌಂಡ್ ಕಡಿಮೆ ಮಾಡಿ, ಒಂದು ಸಣ್ಣ ರೂಮ್ ಮಾಡಿಕೊಂಡು ನಿವಾಸ ಮಾಡ್ತಾ ಇದ್ದಾನೆ. ಹೀಗೆ ದೇವತೆಗಳು ಕೊಡುವಂತಹ ವರದಾನ ಹೀಗೆ. ಅದು ಶುರುವಿನಲ್ಲಿ ತುಂಬ ಸಂತೋಷ ಅಂತ ಅನಿಸುತ್ತೆ. ಆದರೆ ಆ ವರಗಳು, ದೇವತೆಗಳು ಕೊಡುವಂಥ ಲೌಕಿಕ ವರಗಳು ಒಬ್ಬ ವ್ಯಕ್ತಿಯನ್ನು ಇನ್ನೂ ಅಧಿಕವಾಗಿ ಲೋಭಿಯನ್ನಾಗಿ ಮಾಡುತ್ತೆ. ಆ ಲೋಭದಿಂದ ಮೇಲೇರಿ ತಿರ್ಗಾ ಕೆಳಗೆ ಬೀಳುವಂತಹ ಒಂದು ಸನ್ನಿವೇಶ ಪ್ರಕಟವಾಗುತ್ತೆ. ಆದ್ದರಿಂದ ಶುದ್ಧವಾದ ಭಕ್ತಾದಿಗಳ ಒಂದು ಪ್ರಾರ್ಥನೆ ನಾವು ತಿಳ್ಕೋಬೇಕು. ಶುದ್ಧವಾದ ಭಕ್ತಾದಿಗಳು ಏನು ಪ್ರಾರ್ಥನೆ ಮಾಡ್ತಾರೆ ಆ ರೀತಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಚೈತನ್ಯ ಚರಿತಾಮೃತದಲ್ಲಿ ಕೊಲವೇಚ ಶ್ರೀಧರ ಅವನು ಪ್ರತಿನಿತ್ಯ ಅವನ ಜೀವನ ಬಾಳೆಹಣ್ಣು, ಬಾಳೆ ಎಲೆ, ಬಾಳೆ ದಂಟು ಇದನ್ನೆಲ್ಲ ಮಾರಾಟ ಮಾಡ್ತಾಯಿತ್ತು. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭು ಪ್ರಕಟವಾಗಿರಬೇಕಾದ್ರೆ ಆಗ ಮಾರಾಟದಿಂದ ಸಿಗುವಂಥ ಹಣ ಏನು, ದಿನಕ್ಕೆ 50 ಪೈಸಾ, 8 ಆಣಿ, 4 ಆಣಿ, 10 ಪೈಸೆ, 1 ರೂಪಾಯಿ. ಜಾಸ್ತಿ ಲಾಭ ಅಂತ ಹೇಳಿದ್ರೆ ನನಗೆ 1 ರೂಪಾಯಿ ಸಿಗ್ತಾಯಿತ್ತು. ಅದು ಏನು ಲಾಭ ಸಿಗುತ್ತೋ ಅವನೇನು ಮಾಡ್ತಾಯಿದ್ದ, ಅದರಲ್ಲಿ ಅರ್ಧ ಭಾಗ ಗಂಗಾ ಪೂಜೆಗೆ ಅಂತ ಉಪಯೋಗ ಮಾಡ್ತಾಯಿದ್ದಂತೆ. ಸೊ ಹೀಗೆ ಅವನು ಜೀವನ ನಡೆಸ್ತಾ ಇದ್ದ. ಕ್ರಮೇಣವಾಗಿ ಚೈತನ್ಯ ಮಹಾಪ್ರಭು ತಮ್ಮ ಪ್ರಕಾಶ ಲೀಲಾದಲ್ಲಿ ತಾನು ಕೃಷ್ಣ ಅಂತ ಪ್ರಕಟ ಮಾಡ್ತಾ ಯಾರೆಲ್ಲ ತನ್ನ ಭಕ್ತಿ ಮಾಡಿದ್ರು ಅವರೆಲ್ಲ ಕರೆದು ನಿಂಗೇನು ವರ ಬೇಕು ಕೇಳು ಅಂತ ಅವರು ಆಶೀರ್ವಾದ ಮಾಡ್ತಾಯಿದ್ರು. ಈ ಕೊಲವೇಚ ಶ್ರೀಧರನ್ನು ಕರೆದ್ಬಿಟ್ಟು ಹೇಳ್ತಾರೆ, ನೀನು ನನಗೋಸ್ಕರ ಎಷ್ಟು ಸೇವೆ ಮಾಡ್ತಾ ಇದೆ, ಎಂಥ ವೈರಾಗ್ಯದ ಜೀವನ ನೀನು ಬೆಳೆಸ್ತಾ ಇದೆ. ಹೀಗಾಗಿ ನಿಂಗೇನು ಬೇಕು ಕೇಳು, ಐಶ್ವರ್ಯ ಬೇಕಾ, ಸ್ವರ್ಗಲೋಕ ಬೇಕಾ, ಸಿದ್ಧಿಗಳು ಬೇಕಾ, ಎಲ್ಲವನ್ನು ಕೊಡುವಂತಹ ಶಕ್ತಿ ನನಗಿದೆ, ಏನು ಬೇಕು ಕೇಳು ಅಂತ. ಆದರೆ ಕೊಲವೇಚ ಶ್ರೀಧರ್ ಕೇಳ್ತಾನೆ, ನನಗೆ ಇದ್ಯಾವುದೂ ಬೇಡ, ನನಗೆ ಏನು ಬೇಕಾಗಿದೆ ಆ ಸಣ್ಣ ನಿಮಾಯಿ. ಚೈತನ್ಯ ಮಹಾಪ್ರಭುಗಳು ಸಣ್ಣ ಬಾಲಕನಾಗಿರಬೇಕಾದ್ರೆ ಅವರು ಹೋಗಿ ಈ ವ್ಯಕ್ತಿ ಜೊತೆ ವಾದ ಮಾಡೋರು.
ಅದು ಏನು ಬಾರ್ಗೇನ್ ಮಾಡೋರು. ಆ ಎಲೆ ಅದಕ್ಕೆ 10 ಪೈಸೆ ಅಂತ ಹೇಳಿದರೆ 10 ಪೈಸೆ ಯಾಕೆ, ನಾನು ಬ್ರಾಹ್ಮಣ, ನಾನು ಪೂಜೆ ಮಾಡ್ತೀನಿ, ನನಗೆ 8 ಪೈಸೆಲ್ಲಿ ಕೊಡಬೇಕು ಅಂತ. ಆಯಿತು ತಗೋ 8 ಪೈಸೆ ಅಂತಂದರೆ 8 ಪೈಸೆ ಅಷ್ಟು ಸುಲಭವಾಗಿ ಕೊಡ್ತಾ ಇದೆಯಾ ಅಂದರೆ ಹಿಂಗೆ ಇಲ್ಲೂ ಲಾಭ ಇದೆ ಅನಿಸುತ್ತೆ. ಆ 8 ಪೈಸೆ ಕೊಡೋದು 5 ಪೈಸೆ ಕೊಡ್ತೀನಿ ಅಂತ. ಮತ್ತು ಅವನು ಮುಗ್ಧವಾದ ಮಾತುಗಳಿಗೆ ಸರಿ 5 ಪೈಸೆ ತೊಗೊಂಡು ಹೋಗು ಅಂತ ಹೇಳಿದ್ರೆ ಹಾಗೆ ಎಲೆ ಕಿತ್ಕೊಂಡು ಓಡೋಗ್ಬಿಡೋನು. 5 ಪೈಸೆನೂ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ ಅಂಥೇಳಿ ಹಾಗೆ ಎಲೆ ಎತ್ಕೊಂಡು ಓಡೋಗ್ಬಿಡೋನು. ಹೀಗೆ ಪ್ರತಿನಿತ್ಯ ಬರೋವನು ಪ್ರತಿನಿತ್ಯ ಪುಕ್ಸಟೆಯಲ್ಲಿ ತೊಗೊಂಡು ಓಡೋಗ್ಬಿಡೋನು ನಿಮಾಯಿ ಪಂಡಿತ. ಕೊಲವೇಚ ಶ್ರೀಧರ್ ಪ್ರಾರ್ಥನೆ ಮಾಡ್ಕೋತಾರೆ, ನನಗೆ ಯಾವುದು ಐಶ್ವರ್ಯ ಸೌಂದರ್ಯ ಇದ್ಯಾವುದು ಬೇಕಾಗಿಲ್ಲ, ಆ ಪ್ರತಿನಿತ್ಯ ನಿಮಾಯಿ ಪಂಡಿತನ ದರ್ಶನ ಪ್ರತಿನಿತ್ಯ ಆಗಬೇಕು. ಆ ಬಂದು ಅವನು ಹೇಗೆ ನನ್ನ ಜೊತೆ ಅವನು ಆಟ ಆಡ್ತಾ ಇದ್ದ ಅದೇ ರೀತಿ ಪ್ರತಿನಿತ್ಯ ಬಂದು ಅವನು ನೋಡುವಂತಹ, ಅವನ ದರ್ಶನ ಮಾಡುವಂತಹ ಅವಕಾಶ ನನಗೆ ಸಿಗಲಿ ಅಷ್ಟೇ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ಇನ್ನೊಬ್ಬರು ಕುಂತಿ ದೇವಿ ಅಂತ ಒಬ್ಬರು ಮಾತಾಜಿ ಇದ್ರು. ಅಮೇರಿಕಾದಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ನಾನಾ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದರು. ಆದರೆ ಅವರಿಗೆ ಕ್ಯಾನ್ಸರ್ ಅನ್ನುವಂತಹ ರೋಗ ಬರುತ್ತೆ. ಕ್ಯಾನ್ಸರ್ ರೋಗ ಬಂದಿರಬೇಕಾದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಎಲ್ಲೂ ಕೂಡ ಓಡಾಡಲಿಕ್ಕಾಗೋದಿಲ್ಲ. ಅದೇ ಅವರು ಪ್ರತಿನಿತ್ಯ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋತಾರೆ. ಏನು ಮಾಡ್ತಾರೆ, ಪ್ರತಿನಿತ್ಯ ಪ್ರಭುಪಾದರದ ಲೆಕ್ಚರ್ಗಳನ್ನು ಕೇಳ್ತಾ ಇರ್ತಾರೆ, ಪ್ರಭುಪಾದರು ಕೊಟ್ಟಂಥ ಪತ್ರಗಳನ್ನು ಓದ್ತಾ ಇರ್ತಾರೆ. ಹೀಗೆ ಹಾಸ್ಪಿಟ್ಲಲ್ಲೇ ಕೂತ್ಕೊಂಡು ಯಾರೆಲ್ಲ ಅವ್ರನ್ನ ಭೇಟಿಯಾಗಿ ಬರ್ತಾರೆ, ಅವ್ರ ನೆಂಟರು ಸ್ನೇಹಿತರು ಎಲ್ಲ ಬರ್ತಾಯಿದ್ರು, ಅವರೆಲ್ಲರಿಗೂ ಕೂಡ ಭಗವಂತನ ಬೋಧನೆ ಅನ್ನೋದು ಮಾಡ್ತಾಯಿದ್ರು. ಹೀಗೆ ಅವರ ಒಂದು ಉಪದೇಶಗಳನ್ನು ಕೇಳಿ ಅನೇಕ ಜನರಿಗೆ ಉತ್ಸಾಹ ಮೂಡ್ತಾಯಿತ್ತು. ಇಂತಹ ಕಷ್ಟದಲ್ಲಿದ್ದರೂ ಕೂಡ ಕ್ಯಾನ್ಸರ್ 6 ತಿಂಗಳಲ್ಲಿ ಸಾಯ್ತಾರೆ ಅಂತ ಡಾಕ್ಟರ್ ಹೇಳಿದರು. 6 ತಿಂಗಳಲ್ಲಿ ಸಾಯ್ತಾರೆ ಅಂತ ಗೊತ್ತಿದ್ದರೂ ಕೂಡ ಈ ಹೆಂಗಸು ಇಷ್ಟು ಖುಷಿಯಾಗಿ ಇದ್ದಾಳಲ್ಲ, ಇಷ್ಟು ಉತ್ಸಾಹದಿಂದ ಇದ್ದಾಳಲ್ಲ ಅಂಥೇಳಿ ಅದು ದೊಡ್ಡ ಪ್ರಚಾರ ಆಗಿ ನ್ಯೂಸ್ TV ಚಾನಲೆಲ್ಲ ಬಂದರೂ ಕೂಡ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ಪ್ರವಚನ ಕೊಡ್ತಾಯಿದ್ದು ಕೂತ್ಕೊಂಡು, ಹೇಗೆ ಭಗವಂತನ ಭಕ್ತಿ ಮಾಡಬೇಕು, ಭಗವಂತ ಕೃಷ್ಣ ಪ್ರಜ್ಞೆಯ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ. ಇದು ನಿಜವಾದಂತಹ ವರದಾನ. ಜನರು ಎಲ್ಲ ಐಶ್ವರ್ಯ ಇದ್ದರೂ ಕೂಡ ನನಗಿಲ್ಲ. ಹೆಣ್ಣುಮಕ್ಕಳು ಎಷ್ಟೋ ಸೀರೆಗಳ ಕಬಡಲ್ಲಿರುತ್ತೆ, ಆದರೂ ಕೂಡ ಇನ್ನೂ ಸೀರೆ ಇಲ್ಲ, ಇನ್ನೂ ಸೀರೆ ತೊಗೋಬೇಕು. ಪ್ರತಿಯೊಬ್ಬರು ಒಂದೊಂಥರ ಹಠ, ಮಕ್ಳಿಗೊಂಥರ ಹಠ, ಅವ್ರದ್ದು ನಾನಾ ಬಟ್ಟೆಗಳಿರುತ್ತೆ. ಒಂದು ಸಲ ಹಾಕಿದರೆ ಬಟ್ಟೆ ಮತ್ತೆ ತಿರ್ಗ ಹಾಕೋದಿಲ್ಲ. ಮನೆ ಕಟ್ಟಿಸ್ಕೋಬೇಕು, ಪ್ಲಾಟ್ಗಳು ತೊಗೋಬೇಕು, ಅಲ್ಲಿ ಬಿಸ್ನೆಸ್ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಆಯಿತು, ಅಲ್ಲಿ ಇನ್ವೆಸ್ಟ್ಮೆಂಟ್ ಆಯಿತು, ಹಣ ಇದೆ, ಸಾಕಾಗೋದಿಲ್ಲ, ಮನಸ್ಸು ತೃಪ್ತಿ ಇಲ್ಲ. ಎಲ್ಲೋ ಒಂದು ಕಡೆ ಕೊರಿತಾ ಇರಬೇಕು ಅವ್ರಿಗೆ ತಲೆ, ಕೆಲಸಗಳು ಅದು ಇದು ಆತಂಕಗಳು ಕೊರಿತಾ ಇದ್ದರೆ ಅವ್ರಿಗೆ ಒಂದು ರೀತಿ ಆನಂದ. ಆರಾಮಾಗಿದ್ದರೆ ಆನಂದ ಇಲ್ಲ, ಏನೂ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾವುದೋ ಒಂದು ರೀತಿ ತಾಪತ್ರೆ ಬಂದಿರಬೇಕು, ತಾಪತ್ರೆ ಜೊತೆ ತಲೆ ಹೊಡ್ಕೋತಾ ಇರಬೇಕು, ಅವ್ರಿಗೆ ನಾವೇನೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಹೀಗೆ ಮಾಯ ಪ್ರಭಾವದಿಂದ ಹೀಗೆ ಜನರು ಹಗಲು ರಾತ್ರಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಆಧ್ಯಾತ್ಮಿಕ ಜನರಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕತ್ತೆಗಳ ಥರ ದುಡಿತಾ ಇದ್ದಾರೆ ಅಂತ. ಅದೇ ನಾವು ಹೋಗ್ಬಿಟ್ಟು ಯಾರಿಗಾದ್ರು ನೀವು ಕತ್ತೆ ಥರ ದುಡಿತಾ ಇದೆಯಾ ಅಂತ ಹೇಳಿದ್ರೆ ಅವ್ರೇನಂತಾರೆ, ನಮಗೆ ಕಪಾಳಕ್ಕೆ ಹೊಡಿತಾರೆ, ನನಗೆ ಹೇಳ್ತಕ್ಕಾಗುತ್ತೆ, ಇವೆಲ್ಲ ಸೋಂಬೇರಿಗಳು, ಮಾಡೋಕ್ಕೇನು ಆಗೋದಿಲ್ಲ, ಅದಕ್ಕೆ ಹಿಂಗೆಲ್ಲ ಹೇಳ್ತೀರಾ ಅಂತ. ಭಗವಂತ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾನೆ, ಸಕಲ ಜೀವಿಗಳ ಪಾಲನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮಗೂ ಕೂಡ ಏನು ಬೇಕಾಗಿದೆ, 1 ಹೊತ್ತು 3 ಹೊತ್ತು ಊಟ, ಸ್ವಲ್ಪ ವಸ್ತ್ರ, ಮೈಯನ್ನು ಮುಚ್ಕೊಳ್ಳಿಕ್ಕೆ ಹಾಗೂ ಇರಲಿಕ್ಕೆ ಒಂದು ಮನೆ. ಸೊ ಅದಕ್ಕೆ ಎಷ್ಟು ನಾವು ಕೆಲಸ ಮಾಡಬೇಕು ಅಷ್ಟು ನಾವು ಕೆಲಸ ಮಾಡಬೇಕೇ ಹೊರತು ನಾವು ಉಗ್ರವಾಗಿ ಏನು ಕೆಲಸ ಮಾಡಿದ್ರೂ ಕೂಡ ಅದು ಕ್ರಮೇಣವಾಗಿ ನಮ್ಮಿಂದ ದೂರ ಆಗುತ್ತೆ. ಅನೇಕರು ಕಷ್ಟಪಟ್ಟು ದುಡಿತಾರೆ, ಹಣ ಅಂತ ಆಧ್ಯಾತ್ಮಿಕ ಚಿಂತನೆ ಮಾಡದೆ ಹಡೆದಂತಹ ದೊಡ್ಡ ಯಾವುದೋ ಒಂದು ರೀತಿಯಲ್ಲಿ ಯಾರಿಗೋ ಸಾಲ ಕೊಟ್ಟಿರ್ತಾರೆ, ಅವ್ನು ತೊಗೊಂಡು ಓಡೋಗ್ಬಿಡ್ತಾನೆ. ಎಷ್ಟೊಂದು ರೀತಿ ನೋಡಿದ್ದೀವಿ, ಚೀಟಿ ವ್ಯವಹಾರಗಳು, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಡಬಲ್ ಮಾಡಬೇಕು, ಟ್ರಿಪಲ್ ಮಾಡಬೇಕು ಅಂಥೇಳಿ ಆ ಚೀಟಿ ವ್ಯವಹಾರ ಮಾಡುವಂಥವ್ನು ಓಡೋಗ್ಬಿಡ್ತಾನೆ, ಏನೋ ಮಾಡ್ತಾನೆ, ಮೋಸ ಆಗುತ್ತೆ. ಅಥವಾ ಆಸ್ಪತ್ರೆಗೆ ಹೋಗಿ ಸೇರ್ಕೋತಾರೆ, ಆಸ್ಪತ್ರೆಯಲ್ಲಿ ಡಾಕ್ಟರ್ ಖರ್ಚು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಅಂದ್ಕೋತಾರೆ, ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೋಸ್ಕರ ಈಗ ನಾನು ಈ ವೈದ್ಯರಿಗೆ ಡಾಕ್ಟ್ರು ದುಡ್ಡು ಕೊಟ್ಟು ಆರಾಮಾಗಿದ್ದೀನಿ ಅಂತ. ಶ್ರೀ ಗೌರನಾಥ ಹಾಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ.
ಸೊ ಮಾಯೆಯ ಪ್ರಭಾವದಿಂದ ಅವ್ರು ಮತ್ತೆ ಪುನಃ ಹಣ ಕಳ್ಕೊಂಡಾದರೂ ಕೂಡ ಅವ್ರಿಗೇನನ್ಸುತ್ತೆ, ನಾನು ಕಷ್ಟಪಟ್ಟಿದ್ದರಿಂದ ನಾನು ಸುಖವಾಗಿದ್ದೀನಿ ಅಂತ ಅನಿಸುತ್ತೆ. ಆದ್ದರಿಂದ ಈ ಮಾಯೆಯ ಪ್ರಭಾವಗಳನ್ನು ಅರಿಯಬೇಕು, ಭಗವದ್ಗೀತೆ ಓದಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸತತವಾಗಿ ಜಪಿಸುತ್ತಾ, ಭಗವಂತ ನಿಮ್ಮ ಪಾದಗಳ ಆಶ್ರಯ ಒಂದೇ, ನಿನ್ನ ಶುದ್ಧವಾದ ಭಕ್ತಗಳ ಆಶ್ರಯ ಸಂಘದಲ್ಲಿ ಇರಬೇಕೇ ಹೊರತು ಇನ್ನೇನು ಪ್ರಾರ್ಥನೆ ಇಲ್ಲ ಅಂತ ಭಾವನೆ ನಾವು ಬೆಳೆಸ್ಕೋಬೇಕು. ಹರೇ ಕೃಷ್ಣ. ಏನಾದ ಪ್ರಶ್ನೆಗಳಿದೆಯಾ ಇವತ್ತಿನ ಶ್ಲೋಕದಿಂದ? ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ